ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪ್ರಕಾಶ್ ರಾಠೋಡ್ ಅಂತಂದು. ಹಾಂ ಸರ್. ನಮ್ಮದು ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಮುಂಡ್ರಿ ತಾಂಡ ಅಂತಂದು ತಾಂಡ ರೀ. ಹಾಂ ಸರ್. ನಾವಿದು ಇಲ್ಲಿ ನಮ್ಮದೇ ಆದ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿವಿ. ಒಂದು 4-5 ವರ್ಷ ಆಯಿತು ರನ್ನಿಂಗ್ ಇರೋದು. ಅದ್ರ ಜೊತೆ ಬಾಜು ಹೊಲ ಮಾಡಿಕೊಂಡು ಸ್ವಲ್ಪ ಕಬ್ಬಿಗೆ ಹಾಕ್ಕೊಂಡೆಲ್ಲ ಇದು ಮಾಡ್ಕೊಂಡು ಹೋಗಿ ಸರ್ ಪ್ರೆಸೆಂಟ್. ಬಟ್ ಹೈನುಗಾರಿಕೆ ಬಗ್ಗೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೊಂಟೀನಿ ಸರ್. ನಾನು ಮೂಲತಃ ರೈತ ಅಲ್ಲ, ನಾನು ಸ್ಟಾಪ್ 108ನಲ್ಲಿ ಕೆಲಸ ಮಾಡ್ತೀನಿ ರೀ. ಅಲ್ಲಿ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಪೇಮೆಂಟ್ ಕಡಿಮೆ ಆಗಿದ್ದಕ್ಕೆ ನಾನು ಅದನ್ನು ಹೋಗ್ತಾ ಇದ್ದೀನಿ. ಅದ್ರ ಜೊತೆ ಇದನ್ನು ಮಾಡ್ತಾಯಿದ್ದೀವಿ. ಸರ್ ಎಜುಕೇಷನ್ ಏನು ಮುಗಿಸಿದೆ? ನಾನು BSc ನರ್ಸಿಂಗು. BSc. ಹಾಂ ಹೌದು. ಅಂದರೆ ಶಿಕ್ಷಣ ತಕ್ಕಂತೆ ಕೆಲಸಕ್ಕೆ ತಕ್ಕಂತೆ ನಿಮ್ಗೆ ಸಂಬಳ ಸಿಗ್ತಾ ಇಲ್ಲ, ಇವಾಗೂ ಸಿಗ್ತಾ ಇಲ್ಲ. ಅಂತೂ ಇದನ್ನು ನೋಡೋಣ ಅಂತಂದು ಇದು ಮಾಡಿದ್ವಿ. ಅದು ಯಾಕಂದ್ರೆ ನಮ್ಮ ತಮ್ಮ ಸ್ವಲ್ಪ ಕ್ಲರ್ಕ್ ಇದ್ದಾರೆ ಬ್ಯಾಗೇಡ್ ಹೈಸ್ಕೂಲು, ಅವ್ರ ಸಹಾಯದಿಂದ ಇದನ್ನೆಲ್ಲ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಮಾಡ್ಕೊಂಡು ಬನ್ನಿ. ಸರ್ ಎಷ್ಟಿದೆ ಸರ್ ಈಗ? ನಾನು ಒಂದು ಎಲ್ಲ ಸಣ್ಣ ದೊಡ್ಡ ಕೂಡಿ 30 ಅದಾವೆ ರೀ. ಎಲ್ಲ ದೊಡ್ಡ ಹಾಲು ಕೊಡೋ ಈ ಸದ್ಯ ಡ್ರೈ ಅದಾವ್ರಿ, ಎಲ್ಲ ಅಂದರೆ ಗಬ್ಬ ಅದಾವೆ ಆಲ್ಮೋಸ್ಟ್ ಹಾಲು. ಇನ್ನೊಂದು 2 ತಿಂಗಳಿಗೆಲ್ಲ ಹಿಡಿತವೆ. ಒಂದು ಹೊತ್ತಿಗೆ ನನಗೆ 80-70 ಲೀಟರ್ವರೆಗೆ ಹಾಲು ಬರುತ್ತೆ ಒಂದು ಹೊತ್ತಿಗೆ ಕಡಿಮೆ ಅಂದರು. ಒಂದೇ ತಳಿನ ಸರ್? ಅದರಲ್ಲಿ ಇಲ್ಲ, HF ಜರ್ಸಿ ಎಲ್ಲ ಇದೆ. ಮತ್ತು ಲೋಕಲ್ ಇದೆ ನಮ್ಮ ಫಾರ್ಮ್. ಇವ್ರು ನಮ್ಮ ಈಗ ದೊಡ್ಡ ಒಂದು 16 ಅದಾವೆ ರೀ. 16-17 ಅದಾವೆ. ಇವು ಸಣ್ಣವೆಲ್ಲ ಇದೆ ರೀ. ನಮ್ಮದೇ ಇದೆ, ನಮ್ಮ ಅಕ್ಕರನೇ, ನಮ್ಮ ಆ ಕಡೆಯಿಂದ ಆಗಿರೋ ಕರನೇ ನಾವು ಇಂಪ್ರೂವ್ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡಿದ್ರಿ. ಇಷ್ಟು ಇವೆಲ್ಲ HF. ಇದು ಗಿರ್ಲ್ಯಾಂಡ್ ಥರ, ಅಂದರೆ ಈ ಕಡೆ HF ಅಲ್ಲ, ಗಿರ್ನು ಅಲ್ಲ, ಗಿರ್ಲ್ಯಾಂಡ್ ಜವಾರಿ ಕ್ರಾಸ್ ಬ್ರೀಡ್. ಹಾಂ, ಇದು ಬೇರೆ ಕಡೆ ನಾವಿಲ್ಲೇ ಲೋಕಲ್ ಮತ್ತು ಕಕ್ಕೂರು ಅಂತಿದೆ ಅಲ್ಲಿ, ಇಲ್ಲ ದಾವಣಗೆರೆ ಮಾರ್ಕೆಟ್ನಲ್ಲಿ, ಅಲ್ಲೇ ಆಜುಬಾಜು ದೂರ ಹೋಗಿಲ್ಲ. ಯಾವ ಈಗ ಒಂದಿಷ್ಟು ಹರ್ಯಾಣ ಅಂತ ಹೇಳ್ತಾರೆ, ತಂದು ಮಾರ್ತಾರೆ. ನಾಳೆ ಅವು ಫೇಲ್ ಆದವು ಸರ್. ನನಗೆ ಒಂದು 4-5 ಫೇಲ್ ಆದವು. ಟೋಟಲ್ 11 ಫೇಲ್ ಆಗಿದೆ ಸರ್. ನಂಗೆ ಮೋಸ ಮಾಡಿಕೊಟ್ಟಿದ್ದು ಈ ದಲ್ಲಾಳಿ ಥ್ರೂ ಹೋಗಿದ್ದಕ್ಕೆ 11 ಮಿಕ್ಸ್ ಇದಾದು. ಅದಕ್ಕೆ ಬೇಡ ನಾನೇ ಓನ್ ಹೋಗಿ ತಂದು ಎಕ್ಸ್ಪೀರಿಯನ್ಸ್ ಮೇಲೆ ತಂದಿದ್ವಿ ಎಲ್ಲ. ಸರ್ ಯಾವ ಥರ ಅಂದರೆ ಫೇಲ್ಯೂರ್ ಅಂದ್ರೆ ಸರ್, ಈಗ ಯಾವುದೇ ರೈತ ಈಗ ಚಲೋ ಆಕಡೆ ಇದೈತಂದರೆ ಯಾರೂ ಮಾರಲ್ಲ, ಗೊತ್ತಿರೋದು. ಈಗ ನನಗೆ ಇದು ಚಲೋ ಇದು ಐತೆ, ನಾನು ಈಗ ಯಾರು ಒಂದು 50,000 ಲಕ್ಷ ಕೊಡ್ತೀನಿ ಕೊಡಲ್ಲ ನಾನು ಇದನ್ನು. ಅವ್ರೇನು ಮಾಡ್ತಾರೆ, ಆರೋಗ್ಯ ಕೆಟ್ಟಿರುತ್ತೆ, ಅದರಿಂದ ಒಂದೇ ಸೂಲ್ ಅಂದ್ರೆ ಈಗ ಗಬ್ಬು ಇರ್ತಾವೆ, ಅವಾಗೇನು ಹೆಲ್ತ್ ಪ್ರಾಬ್ಲಮ್ ಆಗಿರ್ತಾವೆ ಅಂಥವು ಆಲ್ಮೋಸ್ಟ್ ಆಲ್ ಮಾರಕ್ಕೆ ಮಾರ್ಕೆಟಿಗೆ ಬರುತ್ತೆ. ಯಾಕೆ ರೈತರು ತೊಗೋಬೇಕಂತಂದ್ರೆ ಸ್ವಲ್ಪ ನೋಡಿ ತೊಗೋಬೇಕು, ಮಣ್ಣಕ್ಕೆ ತೊಗೊಳ್ಳಿ. ಒಂದೇ ಸೂಲು ಭಾಳ ಅಂದ್ರೆ 2ನೇ ಸೂಲು ತೊಗೊಳ್ಬೇಕು. ಈಗ ನಾವು ಸುಳ್ಳು ಹೇಳ್ತಾರೆ ಅವರು, 3ನೇ 4ನೇ ಸೂಲು ಇರ್ತವೆ, 2ನೇ ಸೂಲು ಅಂತ ಹೇಳ್ತಾರೆ, 1ನೇ ಸೂಲು ಅಂತ ಹೇಳ್ತಾರೆ. ಈಗ ನಾವು ಫಸ್ಟ್ ಹೈನುಗಾರಿಕೆ ಮಾಡ್ತೀವಿ ಅಂತಂದರೆ ಇದು ಹಳ್ಳಕ್ಕೆ ಬೆಳೆದೆ ಅಲ್ಲಿ ಯಾರ ಒಬ್ಬ ಬ್ರೋಕರ್ ಮಾತು ನಂಬಿ ಸ್ವಂತಾಗಿ ನಿಮ್ಗೆ ನಂಬಿಕೆಸ್ತನ ಕರ್ಕೊಂಡು ಹೋಗ್ಬೇಕು. ಎಲ್ಲೇ ಇರಲಿ ನಮ್ಮ ನಂಬಿಕೆಸ್ತನ ಕರ್ಕೊಂಡೋಗಿ ವ್ಯವಹಾರ ಮಾಡಿ ಆಕಳ್ತಂದ್ರೆ ಅಂದ್ರೆ ಅಷ್ಟೇ ಮಾತ್ರ ನಿಮ್ಗೆ ಮುಂದೆ ಸಕ್ಸಸ್ ಹಾಕಿರಿ ಹೈನುಗಾರಿಕೆ. ಸರ್ ಅವೆಲ್ಲ ಫೇಕ್ ಸರ್, ನನ್ನ ಅನುಭವ ಪ್ರಕಾರ ರೀ. ಅಲ್ಲಿ ನನಗೆ ತಂದಾಗ 15 ಲೀಟ್ರ್ 12 ಲೀಟ್ರ್ 15-16 ಲೀಟ್ರ್ ಕೊಡ್ತಂತಂದು ಹೇಳಿ ಕಟ್ತಾರೆ ಸರ್. ಇಲ್ಲಿ 10 ಲೀಟ್ರ್ ಬರೋಕಂದ್ರೆ ಒದ್ದಾಡ್ತೀವಿ. ಅವ್ರು ಹೆಂಗೆ ಹೇಳ್ತಾರೆ, 10 kg ಫುಡ್ ಬೆಳಿಗ್ಗೆ ಸಾಯಂಕಾಲ 10 kg ಫುಡ್ ಹಾಕಿ ನೋಡಿದ್ವಿ, ಅದರಿಂದ ಲಾಸ್ ಆಗೈತೆ. ನಮ್ಗೆ ಯಾವ ಇಲ್ಲದವ್ರು ಸರ್ ಎಲ್ಲ 8-10 ಲೀಟ್ರ್ ಮೇಲೆ ಅದಾವೆ ಸರ್, ಅದಕ್ಕೇನು ಕಡಿಮೆ ಇಲ್ಲ. ಸಣ್ಣ ಹಾಕಿದ್ರು 8 ಲೀಟ್ರ್ ಕೊಡ್ತಾವೆ ಅಂಥವು. ಯಾಕಂದ್ರೆ ನಾವು ಇಲ್ಲಿ ಬಂದು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಚಲೋ. ಅಲ್ಲಿದ್ದು ಮಣಕ್ಕೆ ಅಲ್ಲಿಂದ ತಂದು ನಾವು ಲಾಭ ಮಾಡ್ಕೊತೀವಿ ಅಂದ್ರೆ ಸಾಧ್ಯ ಇಲ್ಲ. ಬೇರೆ ಕಡೆ ತಂದು ಆಗಲೇ ನೀವು ಮೋಸ ಹೋಗಿದ್ದೀನಿ ಸರ್, ಭಾಳ ಹೋಗಿದ್ದೀನಿ. ಎಷ್ಟು ಹೋಗಿದ್ದಾವೆ ಸರ್? ಆಗಲೇ 7-8 ಮೇಲೆ ನಾನು ಲಾಸ್ ಆಗೈತೆ ಸರ್. ಅದು ಅಂತ ದೊಡ್ಡ ಆಕಳೇ ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದೇ ಅಲ್ಲಿ ಗಬ್ ತರ್ತೀವ, ಇಳಿತು ಸರ್. ಇಳಿದ ಮೇಲೆ ಅದು ಇಳ್ದೇ ಇಲ್ಲ, ಅಂದರೆ ಕ್ಯಾಲ್ಸಿಯಂ ಡೌನ್ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ದಲ್ಲಾಳಿಗಳು ತಂದು ಅವ್ರ ಹತ್ರ ಏನು ಫುಡ್ ಗಿಡ್ ಹಾಕಿರಲ್ಲ, 1 ವಾರ 15 ದಿನ ಇಟ್ಕೊಂಡಿರ್ತಾರೆ ಅವ್ರ ಹತ್ರ. ಸೇಲ್ ಆಗಲಿ ಅಂತಂದೆ ಸೇಲ್ ಆಗೋರು ಅವ್ರ ಹತ್ರ ಇರುತ್ತೆ. ಹಾಗಾಗಿ ಅದಕ್ಕೆ ಏನು ಬೇಕನ್ನೋದು ಆಹಾರ ಹಾಕಿರಲ್ಲ. ಫುಡ್ ಆಯ್ತು, ಇವು ಯಾವ ಫುಡ್ ನಾವು ಯೂಸ್ ಮಾಡ್ತೀವಲ್ಲ, ರೈತರು ಫಸ್ಟ್ ಅದನ್ನ ಯೂಸ್ ಮಾಡಿರ್ತಾರೆ ರೈತರು ಅಂತಂದು ಹಂಗೆ ತಂದು ಬರೀ ಭತ್ತದ ಹುಲ್ಲು ಹಾಕಿದೆ ಅಂತ ಮಾಡಿ ಇದು ಮಾಡ್ತಾರೆ. ಅಂಥದ್ರಲ್ಲಿ ಹೋಗಿ ನೋಡ್ತಿರ್ಬೇಕು ಆಕಳ. ಯಾಕಂದರೆ ಒಂದಿಷ್ಟು ಚಂದ ಕಾಣ್ತವೆ, ಬೀಸ್ ಕಾಣ್ತವೆ. ನಾನು ಹೋಗಿ ನಾವು ಕೊಡ್ಸಿವಿ ಸರ್, ನಾನು ನಮ್ಮ ರೈತರು ಕೂಡ ಹೋಗಿ ನೋಡ್ತೀನಲ್ರಿ, ಅವ್ರಿಗೂ ಕೊಡ್ಸೋದು ಮಾಡ್ತೀನಿ, ಮತ್ತು ನಾನು ತೊಗೊಂಬರ್ತೀನಿ ಅಂತ. ಅದ್ರಾಗ ಲಾಸ್ ಆಗೋದು ಜಾಸ್ತಿ ಸರ್. ಆದರೆ ಖುದ್ದ ಅವರೇ ಹೋಗ್ಬೇಕು. ಈಗ ಟಿ ವಿ ನೋಡೋದೆ ಅದು ನೋಡೋದು ಅದು ಸಾಧ್ಯನೇ ಇಲ್ಲ. ಲಾಭ ಅದ್ರ ನೋಡಿ ತಂದು ಲಾಭ ಮಾಡ್ಕೊಂಡೇನು ಸಾಧ್ಯ ಇಲ್ಲ. ನಾವೇ ಹೋಗ್ಬೇಕು, ನೋಡಬೇಕು, ತರಬೇಕು.
ರೈತ ಯಾರ ದಲ್ಲಾಳಿ ಕೂಡ ಲೋಕಲ್ ದಲ್ಲಾಳಿ ಕರ್ಕೊಂಡು ಹೋಗಿ ಮತ್ತು ಅಲ್ಲಿ ದೂರ ದಲ್ಲಾಳಿನ ಇಟ್ಕೊಂಡು ಹೋಗ್ಕೊಬಿಟ್ರಿ ಯಾವುದೇ ಕಾರಣಕ್ಕೂ. ಇವೆಲ್ಲ ಈಗ ರೈತರಿಗೆ ಒಂದೊಂದು ರೂಪಾಯಿನೂ ಇದನ್ನೇ ಮುಖ್ಯನೇ. ಈಗ ನೋಡ್ರಿ ಒಂದು ಆಕಳ ತಂದು 70-80 ಸಾವಿರ ಕೊಟ್ಟು ತಂದಿರ್ತೀವಿ, ಬಂದು ಒಂದು ವಾರ 15 ದಿನ ಹಾಲು ಹಿಂಡಿ ಚೆನ್ನಾಗಿ, ಆಮೇಲೆ ಏನು ಮಾಡ್ತಾರೆ ಈ ಹಾಲು ಹಿಂಡಿದ್ವಿ ಅದು ಏನೋ ಹೆಲ್ತಿಗೆ ತೊಂದರೆ ಆಗಿ ಸತ್ತು, ಯಾರು ಕೊಡ್ತಾರೆ ಅದ್ರ ದುಡ್ಡು? ಯಾರು ಕೊಡಲ್ಲ ಸರ್. ಅಲ್ಲಿ ತೋರಿಸಿರ್ತಾರೆ ಒಂದು ಇಷ್ಟು ಲೀಟ್ರ್, ಒಂದು 20 ಲೀಟ್ರ್ 25 ಲೀಟ್ರ್ ತೋರಿಸಿರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ಕಡಿಮೆ ಕೊಡೋದಕ್ಕೆ ಆಟೋಮೆಟಿಕ್ ಅದನ್ನ ಇನ್ನೊಂದು ಸರ್, ಈಗ ದಕ್ಷಿಣ ಕರ್ನಾಟಕ ಇದೆಯಲ್ಲ, ಮಂಡ್ಯ, ಹಾಸನ ಆ ಕಡೆ, ಅಲ್ಲಿ ಆ ಕಡೆ ಇದಾವೆ ಸರ್, ಅಲ್ಲಿ ಕೊಡ್ತವೆ 20-30 ಲೀಟರ್ವರೆಗೆ ಕೊಡ್ತವೆ. ಅದೇ ಆ ಕಡೆ ಇಲ್ಲಿ ಬಂದಾದ್ರೆ ಆಗಲ್ಲ. ಅಂದ್ರೆ ಅಲ್ಲಿಯ ಹವಾಮಾನ ಬೇರೆ, ಇಲ್ಲಿ ಉತ್ತರ ಕರ್ನಾಟಕ ಹವಾಮಾನ ಬೇರೆ. ಇಲ್ಲಿ ಹವಾಮಾನಕ್ಕೆ ಎಂತ ಆಕಳ ತರಬೇಕು ಅದು ನೋಡಿ ತರಬೇಕು ನಾವು. ಈ ಕಡೆ ಹಿಂಗೆ ಅಂದರೆ ಡ್ರೈ ಏರಿಯಾ ಎಲ್ಲಿದೆ ಅಲ್ಲಿಂದ ತಂದರೆ ಪ್ರಾಬ್ಲಮ್ ಇಲ್ಲ. ಎಲ್ಲಿ ಒಣ ಡ್ರೈ ಏರಿಯಾ ಅಂದರೆ ಈ ಕಡೆ ನಾವು ಬಿಜಾಪುರ ಕಡೆ ಆ ಕಡೆ ಹೋಗಿ, ಇಲ್ಲ ಆಜು ಬಾಜು ಜಿಲ್ಲೆ ಹೋಯ್ತಂದ್ರೆ ಏನು ತೊಂದರೆ ಇಲ್ಲ. ನಾವು ದೂರ ಹೋಗ್ತಿರ್ತೀವಿ, ಚಲೋ ಆಕಳ ತರ್ತೀವಿ, 30 ಲೀಟ್ರ್ ಕೊಡ್ತಾವೆ, 40 ಲೀಟ್ರ್ ಕೊಡ್ತಾವೆ ಅಂತಂದು ನಾವು ತಂದು ಹಾಕ್ತೀವಿ ಅಂತಂದರೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರ್ತಾವೆ. ಅಲ್ಲಿ ಹೋಗಿ ತರ್ತೀನಿ ಅಂತಂದ್ರು 6 ತಿಂಗಳು 5 ತಿಂಗಳು ಗಬ್ಬು ಇತ್ತಂಬ್ರಿ, ಯಾರ ತಂದರು. ಈಗ ಫುಲ್ ಇಲ್ಲಿದ್ದು ತಂದರೆ ಆಗಲ್ಲ ಸರ್, ಲಾಸ್ ಆಗೋ ಚಾನ್ಸಸ್ ಭಾಳ ಇರ್ತೀವಿ. ನನ್ನ ಅನುಭವದ ಪ್ರಕಾರ ಹೇಳೋದು. ಬೇರೆ ಯಾವ್ದಾರು ತಂದು ಅಷ್ಟು ಎಷ್ಟು ಸುಳ್ಳು ಎಷ್ಟು ಕರೆ ನನಗೆ ಗೊತ್ತಿಲ್ಲ ಸರ್, ಬಟ್ ನನ್ನ ಅನುಭವ ಪ್ರಕಾರ ತಂದರು ಅಲ್ಲಿ ತೊಗೊಂಬರೋಕ್ಕೇನು ತೊಂದರೆ ಇಲ್ಲ. ಆದರೆ 7 ತಿಂಗಳು 6 ತಿಂಗಳ ಒಳಗೆ ಗಬ್ಬಿರೋ ತೊಗೊಂಬನ್ನಿ. ಇಲ್ಲಿ ಬಂದು 2 ತಿಂಗಳು ಅದು ಅಡ್ಜಸ್ಟ್ ಆಗಿದ್ರೆ ಬಾಡಿಗೆ ಇಲ್ಲಿ ವಾತಾವರಣ ಅಡ್ಜಸ್ಟ್ ಆದ್ಮೇಲೆ ಇಳಿದ್ರು ಅದು ನಂಗೆ ತೊಂದರೆ ಆಗೋದ ಚಾನ್ಸಸ್ ಕಡಿಮೆ. ಸರ್ ಶುರು ಮಾಡಿದಾಗ ಎಷ್ಟು ಹಾಕ್ತಾ ನಿಮ್ಮ ಕಡೆ? ಸರ್ ನಂದು ಫಸ್ಟ್ ಒಂದು ತಂದೆ ಸರ್, ಒಂದು ಅದು ನನಗೆ ಸ್ವಲ್ಪ ಕೈ ಹಿಡ್ದಂಗೆ ಅಂತ ಅನಿಸಿತ್ತು. ಅದ್ರ ಜೊತೆ 3 ತಂದೆ, 4 ಸರ್ ನಂದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಒಂದು ಸಣ್ಣ ಸೆಡ್ ಮಾಡ್ಕೊಂಡಿದ್ದೆ, 4 ಆಕಳ ಸ್ಟಾರ್ಟ್ ಮಾಡಿದ್ದು. 4 ಆಕಳ ಆದಮೇಲೆ ಅದ್ರಾಗೆ ನಮ್ಗೆ ಲಾಸ್ ಅನಿಸ್ಲಿಲ್ಲ ಸರ್. ನಾನು ಮಾಡಲಿಲ್ಲ, ನಾವು ಬೇಕಂದ್ರೆ ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡ್ಕೊಂಡಿದ್ವಿ. ಒಬ್ಬರು ಇದ್ದರು ಕೆಲಸಗಾರ ಇಟ್ಕೊಂಡಿದ್ವಿ. ಮತ್ತು 4 ಆಕಳಕ್ಕೆ ಒಂದು 45-50 ಸಾವಿರ ತೆಗ್ದೀನಿ ಸರ್ ನಾನು ಮಂತ್ಲಿ. ಬಂದಿದೆ. ಬಟ್ ಎಲ್ಲ ಖರ್ಚು ಮತ್ತು ಅದ್ರದ್ದು ಕೂಡ ಫುಡ್ಡಿಂದ ಇರುತ್ತೆ, ಆಳಿನ ಖರ್ಚು ಇರುತ್ತೆ, ಎಲ್ಲ ತವರು 10-15 ಸಾವಿರಕ್ಕಿಂತ ಕಡಿಮೆ ಉಳಿದಿಲ್ಲ ಸರ್ ನನಗೆ. ಅದಕ್ಕಿಂತ ಜಾಸ್ತಿನೇ ಉಳಿದಿದೆ. ಎಷ್ಟು ತಿಂಗಳ ಅದು ಇರೋ 4 ಆಕಳ ನಾನು ಅದು ನೋಡಿಕೊಂಡು ಕುರಿ ಮಾಡಿದ್ವಿ. ಕುರಿಯಲ್ಲಿ ನಾನು ಸ್ವಲ್ಪ ಕೋವಿಡ್ನಲ್ಲಿ ಲಾಸ್ ಆಯ್ತು ಸರ್, ಅದಕ್ಕೆ ಸ್ವಲ್ಪ ಅದನ್ನು ಹಂಗೆ ಬಿಟ್ಬಿಟ್ಟಿನಿ ಸರ್. ಅಲ್ಲಿ ಹಂಗೆ ಹೌದು ಅದನ್ನು ಬಿಟ್ಬಿಟ್ಟೆ. ಮತ್ತು ಇದನ್ನು ಮಾಡ್ಬೇಕಂತಂದು ಮಾಡಿದ್ವಿ ಸರ್. ಲೋನ್ ಕೇಳಿದ್ವಿ, ಲೋನ್ ಯಾವುದೇ ರೀತಿಯಿಂದ ಬರಲಿಲ್ಲ ಸ್ಟಾರ್ಟಿಂಗ್. ಅಷ್ಟು ಹೇಳ್ತಾರೆ, ಅಡ್ವರ್ಟೈಸ್ ಕೊಡ್ತಾರೆ, ಇಷ್ಟಿದೆ ಲೋನ್ ಸಬ್ಸಿಡಿ ಅಂತಂದು ಯಾವುದೂ ಬಂದಿಲ್ಲ ಸರ್. ಮತ್ತು ನಮ್ಗೆ ಯಾಕೋ ಇಲ್ಲಿ SBI ಬ್ಯಾಂಕ್ ಭಾಳ ಹೆಲ್ಪ್ ಮಾಡಿದ್ರು ಸರ್. SBI ಬ್ಯಾಂಕ್ ಮುಂಡ್ರಿಗೆ ಅವರು ಅಂದರೆ ಅಲ್ಲಿ ಸರ್ ರೆಡ್ಡಿ ಸರ್ ಅಂತಿದ್ರು, ಸತೀಶ್ ರೆಡ್ಡಿ ಅಂತ ಸರ್ ಅಂತಿದ್ರು. ನಮ್ಮ ಪ್ರಾಬ್ಲಮ್ ನೋಡ್ಕೊಂಡು ಅವರೇ 10 ಲಕ್ಷ ರೂಪಾಯಿ ನನಗೆ ಕೊಟ್ಟರು ಸರ್. ಇದು ಮಾಡೋಕ್ಕೆ ಸ್ಟ್ಯಾಂಡ್ ಆಫ್ ಇಂಡಿಯಾ. ಬಟ್ ಇದು 45 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಸರ್ ಇದು. ಬಟ್ ನನಗೆ ಸಿಕ್ಕಿದತ್ತ ಅಷ್ಟರ ಅನುಕೂಲ ಮಾಡಿಕೊಟ್ಟು ಸರ್. ಇದು ನಮ್ಮ ಸ್ವಂತ ಕಡೆ ಇಸ್ಕೊಂಡು ನನ್ನ ಫ್ರೆಂಡ್ಸ್ ಸರ್ಕಲ್ ಇಸ್ಕೊಂಡು ತಪ್ಪಿಟ್ಟು ಮಾಡ್ಕೊಂಡಿ ಸರ್ ಈಗ ಪ್ರೆಸೆಂಟ್. ಸರ್ ಶುರು ಮಾಡಿದಾಗ ನೀವು ಹೈಟಾಗಿ ಶೆಡ್ ಹಾಕೊಂಡ್ರೆ ನೀವು ಮುಂಚೆ ಏನಾದರೂ? ಇಲ್ಲ ಸರ್, ಇದು ಸಣ್ಣ ಸೆಟ್ ಮಾಡ್ಕೊಂಡಿದ್ದಂಗೆ. ಈಗ ನಾವು ಇದನ್ನು ಮಾಡ್ಕೊಂಡ್ವಿ. ಲೋನ್ ಬಂತಲ್ಲ ಸರ್, ಅದರಲ್ಲಿ 3 ಲಕ್ಷ ಚಿಲ್ಲರ್ ಅದು ಕನ್ಸ್ಟ್ರಕ್ಷನ್ ತೋರಿಸ್ಬೇಕಾಯ್ತು ಸರ್. ಅದು ಬೇಡ ಅಂತ ನಾವೇ ಮಾಡಿದ್ವಿ. 3 ಲಕ್ಷ ಆದರೆ ಸಣ್ಣದಾಗತ್ತೆ, ಇದರಷ್ಟು ಆಗಿತ್ತು, ಬೇಡ ಅಂತ ದೊಡ್ಡದ ಮಾಡೋಣ. ಅದಕ್ಕೆ ಎಷ್ಟು ಮಾಡಿದ್ರು ತೊಂದಿರಲ್ಲ, ದುಡ್ಡು ನಮ್ಮ ಕೈಲಿ ಹಾಕೊಂಡು ಮಾಡೋಣ ಅಂತ ನಮ್ಮ ಬ್ರದರ್ ಕ್ಲರ್ಕ್ SD ಅದಾರೆ ಸರ್ ಇಲ್ಲಿ ಬಾಗೇಡಲ್ಲಿ, ಅವ್ರ ಸಹಾಯಲಿಂತ ಇಷ್ಟ ಇದು ಮಾಡ್ಕೊಂಡೆ ಸರ್. ಸರ್ ಹೊಸದಾಗಿ ಹೈನುಗಾರಿಕೆ ಮಾಡೋರಿಗೆ ಏನು ಸಜೆಷನ್ ಕೊಡ್ತೀರಿ? ಯಾಕಂದರೆ ಒಂದು ಮೈಂಡಲ್ಲಿ ಬಂದ್ಬಿಡ್ತೇವೆ, ಒಂದು ಸ್ವಲ್ಪ ಯಾವುದರಲ್ಲಿ ಒಂದು ಉದ್ಯಮ ಶುರು ಮಾಡ್ಬೇಕಾದ್ರೆ ದುಡ್ಡು ಸಿಗುತ್ತೆ ಅನ್ನೋದಾದ್ರೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ಹೊರತಾಗಿ ಚಿಕ್ಕದಾಗಿ ಏನೂ ಯೋಚನೆ ಮಾಡಲ್ಲ ಸರ್. ನಾನು ಆ ವಿಷಯದಾಗ ಹೇಳ್ಬೇಕಂದ್ರೆ ಸರ್, ಫಸ್ಟ್ ದೊಡ್ಡ ಮಟ್ಟ ಮಾಡಿರಿ, ನಾನು ಬೇಡನಲ್ಲ. ಬಟ್ ಒಂದು 2 ತಂದು ನಿಮ್ಮ ಕೈಲಿ ಆಗುತ್ತೆ ಇಲ್ಲ ನೋಡ್ಕೊಟ್ರಿ, ನಿಮ್ಮ ಕಡೆ ನಿಭಾಯಿಸಲ್ಲ ಆಗುತ್ತೆ ಇಲ್ಲ ಅಂತಂದೆ. ಅಂದರೆ ಯಾಕಂದ್ರೆ ನಾನು ತಂದೆ 10-15 ಆಕ ತಂದೆ, ಸಡನ್ ಮಾಡಿದೆ. ನನ್ನ ಕೈಲಿ ಬೆಳಗ್ಗೆ ಕೆಲಸ ಇದರಲ್ಲಿ ಜಾಸ್ತಿ ಸರ್ ಕೆಲಸ ಹಂಗೆ ನೋಡಿದರೆ. ಬಟ್ ಇದ್ರಂಥ ಪ್ರಾಫಿಟ್ ಯಾವುದಿಲ್ಲ. ನಾವು ಸ್ವಂತ ಕರೆಕ್ಟಾಗಿ ಮಾಡಿದ್ವು ಅಂತಂದು ಸರ್, ಇದ್ರಂಥ ಇದು ಯಾವುದು ಜಾಬ್ನು ಅವಶ್ಯಕತೆ ಇಲ್ಲ. ಸ್ವಂತ ಓನ್ ಮಾಡ್ಕೊಂಡು ನಿಂತ್ರೆ ನಾವು ಹೊಸ ಮಾಡೋರ್ಗಂತಂದರೆ ಮಾಡಿರಿ, ಅದು ನೋಡಿ ಮಾಡಿರಿ ಅಂತ ಹೇಳೋದಷ್ಟೇ. ಮಾಡೋ 10 ಆಕಳ ತಂದೆ 20 ಆಕಳ ತಂದೆ ಎಟ್ ಎ ಟೈಮು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಂಗೆ ಮಾಡೋಕೆ ಹೋಗ್ಬೇಡ್ರಿ. ಆ ಜೊತೆ ಇದ್ರಿಗೆ ಹೆಲ್ತ್ ಆಕಳಕ್ಕೆ ಏನಾಯ್ತು ಅಂತಂದ್ರೆ ಪ್ರೆಸೆಂಟ್ ಫುಡ್ ಯಾವ ಥರ ಹಾಕ್ಬೇಕು, ಇಲ್ಲಾಂದ್ರೆ ಬೇರೆ ಒಂದು ಯಾವ್ದಾದ್ರು ಫಾರ್ಮ್ ಇರುತ್ತೆ ನಮ್ಮಂಥದ್ದು, ಅಥವಾ ಯಾರ್ದೋ ತಮ್ಮ ಅನುಕೂಲದ ಫಾರ್ಮ್ ಇರುತ್ತೆ, ಅಲ್ಲಿ ಒಂದು 2-3 ದಿನ ನೋಡ್ಬೇಕಲ್ಲಿ ದಿನ ಚಟುವಟಿಕೆ ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ಕೊಂಡು ಮಾಡಿರಿ. ನಾ ಎಲ್ಲರೂ ಮಾಡ್ತಾರೆ ಮಾಡೋದಲ್ಲ ಹೈನುಗಾರಿಕೆ. ಇದ್ರಾಗ ಲಾಸ್ ಅನ್ನೋದಿಲ್ಲ, ಬಟ್ ಲಾಸ್ ನಾವಾಗಿ ಮಾಡ್ಕೊತೀವಿ. ಯಾವ ಥರ ಅಂತಂದರೆ ಅದು ಪ್ರಾಪರ್ ಫುಡ್ ಕೊಡೋದು, ಫೀಡಿಂಗ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಹಂಗಾಗಿ ಅವು ಇದಕ್ಕೊಂದು ಆಕಳ 400 kg ಇರುತ್ತೆ, ಅದಕ್ಕೆ ಎಷ್ಟು ಫುಡ್ 10% ಕೊಡ್ಬೇಕು ನಾವು ಫುಡ್ಡು. ಅಂದರೆ 10 kg 40 kg ಕೊಡ್ಬೇಕು ಫುಡ್, ಬೆಳಿಗ್ಗೆ 20 ಸಾಯಂಕಾಲ 20. ಆ ಥರ ಮಾಡ್ಕೊಂಡು ಹೋದರೆ ಯಾವುದು ಲಾಸ್ ಇಲ್ಲ ಸರ್. ಇದರಲ್ಲಿ ಮಾಡ್ಬೋದು, ಆದರೆ ಪ್ರಾಪರಾಗಿ ಮಾಡಿರಿ.
ಒಂದು ಹತ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿರಿ, ಟ್ರೈನಿಂಗ್ ತೊಗೊಂಡು ಮಾಡಿರಿ, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ ಸರ್. ಸರ್ ಮುಂಚೆ ನೀವು 4 ಹಸು ಸಾಕಿರ್ಕನ ದಿನಚರಿಗಳು ಈಗೇನು ಏನು ವ್ಯತ್ಯಾಸ? ಸರ್ 4 ಆಕಳ ಇದ್ದರೂ ಕೆಲಸ ಅಷ್ಟೇ ಇರುತ್ತೆ ಸರ್. 40 ಆಕಳ ಇದ್ದರೂ ಅಷ್ಟೇ ಸರ್ ಕೆಲಸ. ಏನಂದ್ರೆ ಬೆಳಗ್ಗೆ ಹೇಳೋದೆ 4 ಗಂಟೆ ಹೇಳೋದೆ, ಹಾಲು ಕರೆ ಸ್ವಲ್ಪ ಫೀಡ್. ನಮ್ಮ ದಿನಚರಿ ಏನಂತಂದರೆ ಮಾರ್ನಿಂಗ್ 3-4 ಗಂಟೆಗೆ ಇರ್ತಾರೆ. ನಮ್ಮ ವರ್ಕರ್ ಇದೆ UP-ದವರು 3-4 ಗಂಟೆಗೆ ಇರ್ತಾರೆ. ಬಡ ಎಲ್ಲ ಕ್ಲೀನ್ ಮಾಡ್ಕೊತಾರೆ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫುಡ್ ಇಡ್ತಾರೆ. ಫುಡ್ ಡೈಲಿ ಅಂದರೆ ನಾವು ತೈವಾನ್ ಅಥವಾ ದೊಡ್ಡ ಯಾವ್ದು ನಮ್ಗೆ ನಮ್ಮ ಏರಿಯಾದಲ್ಲಿ ಯಾವ್ದು ಸಿಗುತ್ತಲ್ಲ ಫುಡ್ ಅದನ್ನ ಹಾಕ್ತೀವಿ ಸರ್. ಆಯ್ತು, ನಂದಿನಿದು ಇರ್ತವೆ, ಯಾವುದು ಒಟ್ಟು KMF ಫುಡ್ ಇರ್ತವೆ, ಅವು ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊತಾರೆ ಸರ್. ಇವರು ಹಾಕ್ಕೊಂಡು ತಿಂದ ಮೇಲೆ ನೀರು ಬಿಟ್ಟು ಹಾಲು ಕರ್ಕೊತಾರೆ. ನೀರು ಬಿಡ್ತಾರೆ, ನೀರು ಕುಡಿಸಿ ಹಾಲು ಕರೀತಾರೆ. ಹಾಲು ಕರೆದ್ಮೇಲೆ ನೆಕ್ಸ್ಟ್ ಹಾಲು ಪಾರ್ಸಲ್ ಕಳಿಸ್ತಾರೆ. ಅದಕ್ಕೆ ಡೈರಿ ಕಳಿಸಿದ್ಮೇಲೆ ಮತ್ತು ಮೇವು ಹಾಕ್ತಾರೆ ಸರ್. 7 ಗಂಟೆ ಮೇವು ಹಾಕ್ಬಿಡ್ತಾರೆ. 8 ಗಂಟೆ ಆದಮೇಲೆ ಏನಿಲ್ಲ ಸರ್. ಮತ್ತು 10 ಗಂಟೆ 11 ಗಂಟೆಗೆ ಬರ್ತಾರೆ. 11 ಗಂಟೆ ಬಂದು ಎಲ್ಲ ಮೇವು ಉಳಿದಿರೋದೆಲ್ಲ ತೆಗೆದು ರಿಟರ್ನ್ ಮತ್ತೆ ಏನು ಮಾಡ್ತಾರೆ, ನೀರು ಬಿಡ್ತಾರೆ, ನೀರು ಕುಡಿಸ್ಬಿಡ್ತಾರೆ. ನೀರು ಕುಡಿಸಿ ಮುಗೀತು ಸರ್. ನೆನ್ನಿನ ಚಟಿ ಮತ್ತೆ 3 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಬೆಳಗ್ಗೆ ಏನು ಇರ್ತದೆ ಅದು ಸೇಮ್ ಮಾತ್ರ ಮಾಡಿ ಅಷ್ಟೇ ಮಾಡೋದು ಸರ್. ಅದಕ್ಕೆ ಕೆಲಸ ಇಲ್ಲ ಸರ್. ಇದು ನಾವು ಕೆಲಸ ಮಾಡ್ಕೊತೀವಿ ಜಾಸ್ತಿ. ಹಂಗೆ ಟೆನ್ಷನ್ ತೊಗೊಂಡು ಮಾಡಿದ್ರೆ ಸರ್ ಯಾವ್ದು ಕೆಲಸ ಆಗಲ್ಲ. ಹೈನುಗಾರಿಕೆದಲ್ಲಿ ಮೈಂಡ್ ಫ್ರೀ ಇರಬೇಕು. ನಾನು ಮಾಡ್ತೀನಿ ಹುಮ್ಮಸ್ಸಿದ್ರೆ ಮಾತ್ರ ಮಾಡ್ಬೇಕಂತ ಅನಿಸ್ತದೆ ಸರ್. ಇದು ಇಲ್ಲಾಂದ್ರೆ ಆಗಲ್ಲ ಈ ಸದ್ಯದಲ್ಲಿ ಯಾವ ಹಸು ಜಾಸ್ತಿ ಹಾಲು ಕೊಡುತ್ತೆ ಇದರಲ್ಲಿ? ಸರ್ ಇದು ಇದೆ HF ಪ್ಯೂರ್ HF ಸರ್. ಇದು 12 ಮೇಲೆ ಕೊಡು ಸರ್ ನನಗಿದು. 12 ಮೇಲೆ 2ನೇ ಸೂಲ್. ಇದು 12 ಮೇಲೆ ಕೊಡುತ್ತೆ. ನಮ್ದು ಅಂದ್ರೆ ಇದು ಕರ ತಂದಿದ್ದು ಸರ್. ಇದು ಮಣಕ್ಕೆ ಅಂತ ಹೇಳ್ತಾರೆ ಸರ್. 2 ವರ್ಷದಿಂದ 1 ವರ್ಷ ಮಣಕ್ಕಿತ್ತು. ಗಬ್ಬ ತಂದು ಕೊಟ್ಟಿದ್ರು, ಗಬ್ಬ ಇರಲಿಲ್ಲ. ಇಲ್ಲೇ ಬಂದು ನಾವು ಕ್ರಾಸ್ ಮಾಡಿಸಿ ಇದು ಒಂದು 2 ಇಯರ್ ಮೇಲೆ ಸರ್ ನಮ್ಮ ಹತ್ರ ಬಂದು 2-3 ಇಯರ್ ಆಯಿತು. ಬಟ್ 2ನೇ ಸೂಲ್ ಇದೆ ಸರ್. ಈಗ 1 ವರ್ಷ ಗಬ್ಬ ಆಗಲಿಲ್ಲ. 6 ವರ್ಷ 6 ತಿಂಗಳು 7 ತಿಂಗಳು ಗಬ್ಬ ಆಗಲಿಲ್ಲ ಸರ್. ನಂತರ ಮಾಡಿ 1ನೇ ಸೂಲ್ 2ನೇ ಸೂಲ್ ಸರ್. ಈಗ ಹೊಳ್ಳಿ ರಿಟರ್ನ್ ಗಬ್ಬ ಕಟ್ಸಿದ್ದೀನಿ ಸರ್. 2ನೇ ಸೂಲ್ ಇದು ಪ್ಯೂರ್ HF ಇದು. ಇಲ್ಲ ಹಂತಂದ ಸರ್. ಯಾಕಂದರೆ ದುಡ್ಡು ಬೇಕಲ್ಲ ಸರ್. ಇದು ₹1-2 ಕೆಲಸ ಅಲ್ಲ, ಲಕ್ಷಗಂಟ್ಲೆ ಹೋಗುತ್ತೆ. ಒಂದು ಕೆಲಸ ಮಾಡ್ತೀನಿ ಅಂದರೆ 2 ಲಕ್ಷ 3 ಲಕ್ಷ ಬೇಕು ಸರ್ ಸಡೇ ಪ್ರೆಸೆಂಟ್. ಅದಕ್ಕೆ ಅರ್ಧ ಹಂಗೆ ಬಿಟ್ಟಿದ್ದೀನಿ ಸರ್. ದುಡ್ಡು ಇಲ್ಲ ಸ್ವಲ್ಪ ತೊಂದರೆ ಆಯಿತು. ಈಗ ಇಷ್ಟರಲ್ಲೇ ಮೇಂಟೈನ್ ಮಾಡೋದಿನಿ ಸರ್. ಈಗ ಪ್ರೆಸೆಂಟ್ ಏನು ತೊಂದರೆ ಇಲ್ಲ. ಹಾಲು ನನ್ನ ಇಲ್ಲಿಗೇನು ತೊಂದರೆ ಆಗಿಲ್ಲ ಸರ್. ಫುಡ್ಡಿಗೆ, ಹಾಲಿಗೆ, ಮತ್ತು ನನಗೆ ಯಾವುದೇ ರೀತಿಯಿಂದ ಇದಕ್ಕೆ ಇಷ್ಟ ಬೇರೆ ಕಡೆ ತಂದು ಹಾಕೋದು ಅಂಥದ್ದು ಇಲ್ಲ ಸರ್. ಏನೋ ತರಬೇಕಂದ್ರೆ ಅಷ್ಟೇ. ಏನಂದ್ರೆ ಒಂದು ಹೊಸ ಆಕಳ ತರ್ತೀನಿ ಅಂತಂದು ಇರ್ತಲ್ಲ ಸರ್. ಹಾಗಾದ್ರೆ ಸ್ವಲ್ಪ ಹೊರಗಡೆ ಇಸ್ಕೊಂಡು ಮಾಡ್ಬೇಕಾಗತ್ತೆ ಸರ್ ಅಷ್ಟೇ. ಅದು ಬಿಟ್ಟು ಏನಿಲ್ಲ ಇದುವರೆಗೂ. ಸರಿ, ಸಾಲ ಮಾಡಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ದಾರಂತ ಹೌದು. ಸಾಲ ಮಾಡಿ ಮಾಡೋಕ್ಕೆ ಸಾಧ್ಯ ನನಗೆ ಅಂತ ಸರ್ ಮನಸ್ಸು ಇದ್ದರೆ ಮಾಡ್ಬೋದು ಸರ್. ಕೆಲವರು ಸಾಲ ಮಾಡ್ತಾರೆ ಸರ್. ಇದಕ್ಕೆ 10 ಲಕ್ಷ ಅಂತಂದು ನಮ್ಗೆ ಸರ್ ಕೊಟ್ಟಾರೆ 10 ಲಕ್ಷ. ನಾ 10 ಲಕ್ಷ ಇದನ್ನು ಯೂಸ್ ಮಾಡಲ್ಲ, ನಾನು ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ರೆ ಇದನ್ನು ನೋಡೋಕೆ ಹಾಕಿದ್ದಿಲ್ಲ. ನೀವು ಬಂದು ಇವತ್ತು ನನ್ನ ಹತ್ರ ಬರ್ತಿದ್ದಿಲ್ಲ ಸರ್. ನಾ 10 ಲಕ್ಷ ನಾನು ನನ್ನ ಕೈಲಿ ಒಂದು 10-15 ಲಕ್ಷ 10 ಲಕ್ಷ ಹಾಕ್ಕೊಂಡು ಇಷ್ಟು ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹಾಕತ್ತೀನಿ ಸರ್. ಇದು ತಂದು ಇದು ಬರೋಕ್ಕೆ ಮತ್ತು ನಾನು 6 ಹಾಕಾಯ್ತು ಸರ್. ನನಗೆ ಸೆಟ್ ಹಾಕಿ 6-7 ಆಯಿತು. ಇದು ತಂದಮೇಲೆ ಉಳ್ತಿದ್ದಿಲ್ಲ ತಂದಿದ್ದು ಸರ್ ನಾನು ಆಟ ಒಂದೊಂದು. ಮತ್ತು ನಮ್ಗೆ ಒಳ್ಳೆ ವರ್ಕರ್ ಸಿಕ್ಕರು ಸರ್. ಆ ಟೈಮ್ ನಮ್ಗೆ ದೇವ್ರ ಥರ ಅವ್ರ ಸಪೋರ್ಟಿಂದ ಇಷ್ಟೆಲ್ಲ ಮಾಡಿ ನೋಡಿ ಸರ್. ಈಗ ಪ್ರೆಸೆಂಟ್ ಸರ್ ಸ್ವಂತ ಜಾಗನೇ? ಇದು ಸ್ವಂತ ಸರ್. ಇದು 2 ಎಕರೆ 14 ಗುಂಟೆ ಇದೆ ನಮ್ಮದು. ಅಷ್ಟರಲ್ಲೇ ಮಾಡೀನಿ ಸರ್. ಬೇರೆ ಕಡೆ ಇಲ್ಲಿಲ್ಲ. ಮತ್ತು ಜಮೀನು ಇಷ್ಟೇ ಜಮೀನು. ಇಲ್ಲೇನಿತ್ತು ಕಾಣುತ್ತಲ್ಲ ಇದಿಷ್ಟೇ ಸರ್ ನನ್ನ ಜಮೀನು. ಅದು ಬಿಟ್ಟು ಎಲ್ಲಿ ಇಲ್ಲ. 2 ಎಕರೆಯಲ್ಲಿ ಈ ಥರ ಮಾಡ್ಕೊಂಡು ಜೀವನ ಮಾಡ್ಬೋದು ಆಗುತ್ತೆ ಸರ್. ಆ ಬೆಳೆ ಈ ಬೆಳೆ ಹಾಕಿ ನೋಡಿ ರೈತರು ಏನು ಮಾಡ್ತಾರೆ ಸರ್, ಒಂದೇ ಈಗ ಮಳೆ ಬಿತ್ತಂದರೆ ನಮ್ಮ ಏರಿಯಾದಲ್ಲಿ ಮೆಕ್ಕೆಜೋಳ ಅದು ಬಿಟ್ಟು ಬೇರೆ ಏನು ಹಾಕಲ್ಲ. ರೇಟ್ ಬಂದ್ರೆ ಖುಷಿಲಿರ್ತಾರೆ. ರೇಟ್ ಹೋದ್ರೆ ರೇಟ್ ಇಲ್ಲ ಅಂತಂದ್ರೆ ಅದಕ್ಕೆ 1 ಎಕರೆ ಕಡಿಮೆ ಅಂದ್ರೆ ನಮ್ಮ ಏರಿಯಾದಲ್ಲಿ 30,000 ರೂಪಾಯಿ ಖರ್ಚಾಗುತ್ತೆ ಸರ್. ಕಡಿಮೆ ಅಂದರು ಬೆಳೆದು ಕೈ ಬರೋದು 30,000. ಅದು ಏನಾದರೂ ಭಾಳ ಅಂದರೆ 40-45 ಸಾವಿರ ಹೋಗುತ್ತೆ. 5-6 ತಿಂಗಳು 4 ತಿಂಗಳು 5 ತಿಂಗಳು ಕಷ್ಟಪಟ್ಟರು ಎಷ್ಟಾಗುತ್ತೆ 15 ಸಾವಿರ ಉಳಿಬೋದು ಮೇ ಬಿ ಅಷ್ಟು. ಅದಕ್ಕೆ ರೈತರು ಅದ್ರ ಜೊತೆ ಒಂದು 2 ಆಕಳ ಮಾಡ್ಕೊಂಡು ಸರ್ ತಮ್ಮ ಜೀವನಕ್ಕೆ ಸ್ಮಾಲ್ ಸಪೋರ್ಟ್ ಆಗುತ್ತೆ ಸರ್. ತಮ್ಮ ಹೊಲಕ್ಕೆ ಗೊಬ್ಬರ ಆಗುತ್ತೆ. ಈಗ ಇವಾಗ ನೋಡಿ ಸರ್ ಯೂರಿಯಾ ಸಿಗ್ತಾಯಿಲ್ಲ. DAP ಫುಲ್ ಇದಾಗಿದೆ. ನಾವು ಸ್ವಾವಲಂಬನೆ ಆದರೆ ಮಾತ್ರ ನಮ್ಮ ರೈತರು ಉದ್ಧಾರ ಆಗ್ತಾರೆ, ಹೊರತು ಆಗಲ್ಲ ಸರ್. ನಾನು ನಿಜ ಸುಳ್ಳು ಯಾಕೆ ಸರ್. ಇದು ಇಷ್ಟ ಇದೆ ಅಲ್ಲ ಸರ್ ನಂದು. ಸ್ಟಾರ್ಟಿಂಗ್ ಮಾಡುವತ್ತ ನೀವೆಲ್ಲ ಕೆಲಸದಲ್ಲಿದ್ದೀರಾ, ನಿಮ್ಗೆ ಯಾಕೆ ಬೇಕು, ಹೊಲ ಐತಿಲ್ಲ ಯಾರಿಗೆ ಹಾಕ್ಬಿಡ್ರಿ ಅನ್ನೋ ಮನಸ್ಥಿತಿಲೇ ಹೇಳ್ಯಾರ ಸರ್ ನನಗೆ. ಆಲ್ಮೋಸ್ಟ್ ಆಲ್ ನಮ್ಮೂರಾಗ ಆಯಿತು ಎಲ್ಲ ಆಯ್ತು. ನಾನು ಹಾಸನ ಎಲ್ಲ ಕಡೆ ಓಡಾಡೀನಿ ಸರ್. ನಾವು ಎಂಪ್ಲಾಯ್ ಎಲ್ಲ ಸ್ವಲ್ಪ ಏನೋ ಮೀಟಿಂಗ್ ಇದೆ ಅಂತ ಹೋಗಿ ನೋಡಿದ್ರೆ ಅಲ್ಲಿದೆಲ್ಲ ನೋಡ್ಕೊಂಡು ಬಂದೇ ಮಾಡಿರೋದು. ಅವ್ರಿಗೆ ಯಾರ್ಯಾರು ಏನು ಹೇಳಿದಾರೆ ಸರ್ ಅವರೇ ಬಂದು ನೋಡ್ತಾರೆ ದಿನ. ಇಲ್ಲಿ 2 ದಿನಕ್ಕೆ 3 ದಿನ ಬಂದು ಹೆಂಗೆ ಮಾಡಿದ್ದಾರೆ ಏನಂದ್ರೆ ಅವ್ರು ನೋಡ್ಕೊಂಡು ನಮ್ಮೂರಲ್ಲಿ ಏನಿದ್ದಿದ್ದಿಲ್ಲ ಸರ್. ಇಲ್ಲಿ
ಈಗ 4-5 ಫಾರ್ಮ್ ಆಗಿದಾವೆ ಸರ್, ಸಣ್ಣ ಸಣ್ಣ. ಈಗ ಮಾಡಿದ ಯಾವ ಇದ್ದಿದ್ದಿಲ್ಲ ಸರ್, ನಾವು ಮಾಡೋಕ್ಕಿಂತ ಮೊದಲು ಯಾವ ಇದ್ದಿದ್ದಿಲ್ಲ ನಮ್ಮೂರಲ್ಲಿ. ಈಗ ನಾವು ಮಾಡ್ಕೊಂಡ ಮೇಲೇ ಒಂದು 3-4 ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡು ಫಸ್ಟ್ ಅವರೇ ಹೇಳಿದ್ದು ಏನು, ಕೆಲವರು ಅವ್ರಿಗೆ ಯಾಕೆ ಬೇಕು, ಜಾಬ್ ಐತಿ, ಈಗ ಅವ್ರ ಕೈಲಿ ಮಾಡೋಕ್ಕಾಗತ್ತನ ಅನ್ನೋ ಮನಸ್ಥಿತಿ ಇತ್ತು ಸರ್. ರೈತರ ಮನಸ್ಸು ಮಾಡಿದ್ರೆ ಸರ್ ಇದೊಂದು ಐತಲ್ಲ ಸರ್, ಇದು 10 ಪಟ್ಟು ಮಾಡ್ಕೊಬೋದು ನೋಡಿ ಸರ್ ಅವರು. ಯಾಕಂದ್ರೆ ಅವ್ರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಾವು ವಿತೌಟ್ ಎಕ್ಸ್ಪೀರಿಯನ್ಸ್. ನನ್ನ ಹುಡ್ತಾ ರೈತ ಅಲ್ಲ, ಬೆಳೀತಾ ರೈತ. ಅಂದರೆ ನನಗೆ ಸ್ವಲ್ಪ ಅಂದರೆ ಸರ್, ನಂದು ಜಾಬಿನ ಪ್ರಾಬ್ಲಮ್ ಅದು ಇದ್ರ ನಮ್ಮ ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟೋದು ಮಾಡ್ಕೊಂಡಂಗೆ ಸರ್. ಇದು ಇಲ್ಲ ಮಾಡೋಕೆ ಹಾಕಿದ್ದಿಲ್ಲ. ಆದರೆ ರೈತರು ಯಾವುದೇ ರೀತಿಯಿಂದ ಅವರು ಟ್ರೈ ಮಾಡಿದ್ರಂದ್ರೆ ಆಗೇ ಆಗುತ್ತೆ ಸರ್, ಸಕ್ಸಸ್ ಆಗ್ತಾರೆ. ನಾವು ನನಗೇನು ಗೊತ್ತಿಲ್ಲ ಸರ್, ಈ ಪ್ರೆಸೆಂಟ್ ಎಲ್ಲ ಗೊತ್ತು ಸರ್. ಜಾಬಿನ ಲೈಫು ಮತ್ತು ಈ ಲೈಫ್ ನಿಮ್ಗೆ ಯಾವುದು ಉತ್ತಮ ಸರ್? ಈ ಲೈಫೇ ಉತ್ತಮ ಸರ್. ಜಾಬ್ ಲೈಫು ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗತ್ತೆ ಸರ್. ಇದು ನಾನೇ ಓನರ್ ಸರ್. ಇಲ್ಲಿ ನನ್ನ ಹತ್ರ ನಾನು 4-5 ದಿನ ಕೆಲಸ ಮಾಡೋದು ಖುಷಿಯೇ ಬೇರೆ ಸರ್. ಅದು ಈ ನಾನು ಇನ್ನೊಬ್ರ ಕೈ ಕೆಲಸ ಎಲ್ಲ ಸಲ್ಯೂಟ್ ಹೊಡಿಬೇಕು. ಇಲ್ಲಿ ಯಾರಿಗೂ ಸಲ್ಯೂಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಇದು ನಾನೇ ಬಾಸ್. ಇದು ಇಷ್ಟಕ್ಕೆಲ್ಲ ನಾನೇ ಬಾಸ್. ನಾನು ಹೇಳ್ದಂಗೆ ಇಲ್ಲಿ ನಡೀತಿದೆ, ಬೇರೆ ಏನು ನಡೆಯಲ್ಲ. ಬಟ್ ಅಲ್ಲಿ ಅವ್ರು ಹೇಳ್ದಂಗೆ ನಾನು ನಡಿಬೇಕಾಗತ್ತೆ. ಅದಕ್ಕೆ ಅದು ನಾವು ಒಂದು ಗೌರ್ಮೆಂಟ್ ಅಂಡರ್ NGO ಅಲ್ಲ ಸರ್. ಇವತ್ತು ಅದು ಯಾವಾಗ ನೀರಿನ ಮೇಲೆ ಗುಳಿದ್ದಂಗೆ ನಮ್ಮದೆಲ್ಲ ಜಾಬ್ ಗೌರ್ಮೆಂಟ್ನಲ್ಲಿ ಕರಿತಾ ಇಲ್ಲ ಈಗ ಪ್ರೆಸೆಂಟ್. ಅವೆಲ್ಲ ನೋಡ್ಕೊಂಡು ಮಾಡ್ಕೊಂಡಿದ್ದು. ಹಾಂ, ತೊಂದರೆ ಕೊಡೋಕ್ಕಾಗಲ್ಲ ಸರ್. ಸರ್ಕಾರದ್ದು ತಪ್ಪಿರಲ್ಲ ಒಂದು ವಿಷಯದಲ್ಲಿ. ಇದ್ದಿದ್ದು ಬಜೆಟ್ನಲ್ಲಿ ಎಲ್ಲರೂ ಮೇಂಟೈನ್ ಮಾಡೋಕ್ಕಾಗಿರುತ್ತೆ ಸರ್ ಅವ್ರದ್ದು. ಅದಕ್ಕೆ ಒಬ್ಬನ ತುಳಿಬೇಕು, ಒಬ್ಬರಿಗೆ ಎಬ್ಬಿಸ್ಬೇಕಾಗುತ್ತೆ. ಅವರು ತಮ್ಮ ಹೆಂಗೆ ಅನ್ಕೊಳ್ಳಿ. ಹಾಗಾಗಿ ನಾವು ಕೆಲವ್ರು ತುಳಿದುಕೊಳ್ಳೋದಕ್ಕಾದ್ರೆ ಇಂಥವೆಲ್ಲ ಮಾಡ್ಕೊಳಕ್ಕೆ ಪ್ರೇರಣೆ ಆಗುತ್ತೆ ಸರ್. ಅದೇ ಸ್ವಲ್ಪ ಇಂಡೈರೆಕ್ಟಾಗಿ ಪ್ರೇರಣೆ ಇದೆ ಸರ್. ನನಗೆ ಪೇಮೆಂಟಲ್ಲಿ ಸ್ವಲ್ಪ ಇಶ್ಯೂ ಆಯಿತು, ತೊಂದರೆ ಆಯಿತು. ನಾವೇನು ಮಾಡ್ಬೇಕನ್ನೋದು, ಈಗ ತಿಂಗಳ 30-40 ಸಾವಿರ ಪೇಮೆಂಟ್ ತೊಗೊಂಡು ಅದಕ್ಕೆ ಕಡಿಮೆ ಅರ್ಧಕ್ಕರ್ಧ ಕಡಿಮೆ ಆದರೆ ಎಲ್ಲ ನಂದು ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ ಸರ್. ಎಟೆನಮ್ ಆ ಲೈಫ್ ಸ್ಟೈಲ್ ಚೇಂಜ್ ಆದರೆ ಅದರಿಂದ ಕುಂಠಿತ ಹೋಗ್ತೀವಿ. ಯಾರು ಕುಂಠಿತ ಹೋಗ್ಲಾರಂಗೆ ಇಂಥವೆಲ್ಲ ಮಾಡಿಕೊಂಡ್ರೆ ನಾಳೆ ಅವರು ಸಕ್ಸಸ್ ಆಗ್ತಾರೆ ಅನ್ನೋದು ಸರ್. ಪ್ರೆಸೆಂಟಾಗಿ ಈಗ ತಿಂಗಳಿಗೆ ಎಷ್ಟು ಉಳಿಸ್ತಾ ಇದ್ದಾರೆ ಮತ್ತೆ ಬಂದಂಥ ಸರ್? ನಂದು ಇಯರ್ಲಿ ವೈಸ್ ಹೇಳ್ತೀನಿ ಸರ್. ಯಾಕಂದರೆ ಪ್ರೆಸೆಂಟ್ ಅಂತ ಹೆಂಗೆ ಅಂತಂದರೆ ಆಕಳುಗಳು ಈಗೆಲ್ಲ ಕಟ್ಕೊಂಡು ಹೋಗ್ತಾರೆ. ನಾನು ಈಗ ಡ್ರೈ ಪೀರಿಯಡ್ ಈಗ ಕಟ್ಕೊಂಡಿದ್ದಾವೆ. ಇವು ಇಳಿದ್ರೆ ನನಗೆ ಪ್ರಾಫಿಟ್, ಇಳಿಯೋವರೆಗೂ ಸ್ವಲ್ಪ ಡ್ರೈ ಸರ್. ಇವು ಕೆಲವೊಂದು ಎವರೇಜ್ ನಾನು ಇಯರ್ಲಿ ಎವರೇಜ್ ಹೇಳ್ಬೇಕಂದ್ರೆ 1,20,000 1,30,000 ಬರ್ತದೆ ನನಗೆ ಇಯರ್ಲಿ ಎವರೇಜ್. ಅಂದರೆ ಅದರಲ್ಲಿ 80,000 ರೂಪಾಯಿ ಮೇಲೆ ಖರ್ಚಾಗುತ್ತೆ ಸರ್. 80-90 ಸಾವಿರ ಖರ್ಚಾಗುತ್ತೆ ನಂದು. ಫುಡ್ ಆಯಿತು, ಎಲ್ಲ ಫುಡ್ಡಿನ ಪ್ಯಾಕ್ ಎಲ್ಲ ಹಿಡಿದು ಆಳಿಂದ ಎಲ್ಲ ಹಿಡಿದು 80,000-85,000 ಸಾವಿರ ಖರ್ಚಾಗುತ್ತೆ ಸರ್ ಇಯರ್ಲಿ. ಮ್ಯಾಗ್ಲೆಲ್ಲ ಉಳಿತದೆ ಸರ್ ನನಗೆ. ಅಂದರೆ ಒಂದು 30-35 ಸಾವಿರ 40 ಸಾವಿರ ಉಳಿತದೆ ಸರ್ ತಿಂಗಳ ಎವರೇಜ್ ಹೇಳಿದೆ ಸರ್. ಅಂದರೆ ಈ ಒಂದು ತಿಂಗಳ ಕಡಿಮೆ ಆಗುತ್ತೆ. ಅಂದರೆ ಅವಾಗ ಟೈಮ್ನಲ್ಲಿ ಡ್ರೈ ಇರ್ತವೆ, ಕಬ್ಬು ಇರ್ತವೆ. ನಾವು ಒಂದು ದಿನಕ್ಕೆ 80 ಲೀಟ್ರ್ 90 ಲೀಟ್ರ್ವರೆಗೆ ಕೊಡ್ತೀನಿ ಸರ್ ನಾನು. ಒಂದು ಹೊತ್ತಿಗೆ 90 ಲೀಟ್ರ್ 80 ಲೀಟ್ರ್ ಕೊಡ್ತೀನಿ ಸರ್. ಆ ಎವರೇಜ್ ನೋಡಿದ್ರೆ 1,20,000-30,000 ರೂಪಾಯಿ ಸರ್ ನಂದು ಮಂತ್ಲಿ ಇನ್ಕಮ್. ಅದರ ಇನ್ಕಮ್ ಅಷ್ಟು, ಅದರಲ್ಲಿ ಖರ್ಚಾಗಿದ್ರೆ 30-35 ಸಾವಿರ ಉಳಿತದೆ ಸರ್ ತಿಂಗಳ. ಸರ್ ಯಾವ ಸೀಸನಲ್ಲಿ ಹೆಚ್ಚು ಕೇರ್ ತೊಗೊಂಡು ನೋಡ್ಬೇಕಾಗತ್ತೆ ಸರ್? ಇವಾಗ ಬೇಸಿಗೆಯಲ್ಲೇ ಸರ್. ಚಳಿಗಾಲ ಬೇಸಿಗೆಲ್ಲ ಅಂದರೆ ಫುಲ್ ಹೀಟ್ ಇರುತ್ತೆ, ಅವಾಗ ಉಬ್ಬಸ್ ಬರ್ತವೆ. ಆ ಟೈಮ್ನಾಗೆ ಸ್ವಲ್ಪ ಸ್ನಾನಾಗ ಈಗ ನಾವು ಇವು ಜವಾರಿ ಆದರೆ ತೊಂದರೆ ಇಲ್ಲ ಸರ್. ಜವಾರಿ ಎಲ್ಲಿ ಬೇಕಲ್ಲೇ ಹೋಗ್ರಿ, ಏನು ಮಾಡಿರಿ, ಅವಾಗ ತೊಂದರೆ ಇಲ್ಲ. ಇವು ಆದರೆ ಮಸ್ಟ್ ಆ್ಯಂಡ್ ಶುಡ್ ಬೇಸಿಗೆ ಟೈಮಲ್ಲಿ 2-3 ಸಲ ನೀರು ಉಗ್ಬೇಕು. ಒಬ್ಬ ಫಾಗಿಂಗ್ ಹಾಕಿರ್ತಾನೆ, ನಾನು ಹಾಕಿಲ್ಲ ಸರ್, ಹಾಕಬೇಕು. ಸ್ವಲ್ಪ ಅಮೌಂಟ್ ಹಾಕಿಲ್ಲ, ನೆಕ್ಸ್ಟ್ ಇಯರ್ ಹಾಕ್ತೀನಿ. ಫಾಗಿಂಗ್ ಎಲ್ಲ ಹಾಕಬೇಕು. ಒಟ್ಟು ಇವಕ್ಕೆ ನೀರು ಬೀಳ್ತಾ ಇರ್ಬೇಕು ಸರ್. ಕಂಟಿನ್ಯೂ ನೀರು ಬೀಳ್ತಾ ಇರಬೇಕು. ಮತ್ತು ಅವ್ರು ಹಂಗೆ ಮಾಡ್ತಾರೆ ಸರ್. 1.5 hour 2 hour ಬಂದು ಫ್ರೆಶ್ ಪ್ರೆಷರ್ ಕೊಟ್ಟು ಇದು ಮೋಟ್ರ್ ಚಾಲು ಮಾಡಿ ನೀರು ಬಿಡ್ತಾರೆ ಸರ್. ಮೇನ್ ಬೇಸಿಗೆ ಟೈಮ್ ನೋಡಿ ಸ್ವಲ್ಪ ಅವಾಗೇ ಕಡಿಮೆ ಆಗೋದು ಹಾಲು ಅವಾಗೇ ಸ್ವಲ್ಪ ತೊಂದರೆ. ಮಳೆಗಾಲದಾಗೆ ಸ್ವಲ್ಪ ತೊಂದರೆ ಇರುತ್ತೆ. ಏನಂತಂದ್ರೆ ಆಕಳು ಮೇವು ತರ್ತೀವಿ ಸರ್, ಅದು ಮಳೆ ಬಿದ್ದಿದ್ದು ನೀರು ಅದರೆಲ್ಲ ಸ್ವಲ್ಪ ಫಂಗಸ್ ಥರ ಆಗಿರ್ತವೆ. ಆ ಥರ ಆದಾಗ ಅದನ್ನು ಸ್ವಲ್ಪ ಡ್ರೈ ಮಾಡಿಕೊಡ್ಬೇಕು. ಬೆಳಗ್ಗೆ ಕೊದಿದ್ದು ಸಾಯಂಕಾಲ ಹಾಕ್ಬೇಕು, ಸಾಯಂಕಾಲ ಕೊದಿದ್ದು ಬೆಳಗ್ಗೆ ಹಾಕ್ಬೇಕು. ಅದು ಒಂದು ಮೇನ್ ಮಳೆಗಾಲ ಟೈಮಲ್ಲಿ ಡ್ರೈ ಫುಡ್ ಕೊಡೋಕೆ ಯೋಚನೆ ಮಾಡ್ಬೇಕು ಸರ್. ಬಟ್ ಇದರಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದ ಏನು ತೊಂದರೆ ಇಲ್ಲ ಸರ್. ಯಾವುದು ಅಷ್ಟೇನು ರೋಗ ಬರೋಲ್ಲ. ಏನು ಅವು ಇಮ್ಯುನೈಸೇಷನ್ ಮಾಡ್ಕೊಂಡಿದ್ರೆ ಯಾವ್ದು ತೊಂದರೆ ಇಲ್ಲ ಸರ್ ಇದರಲ್ಲಿ. ಸರ್ ವರ್ಷದಲ್ಲಿ ಎಷ್ಟು ಮರಿ ಕೊಡುತ್ತೆ? ಇದು ಒಂದೇ ಕೊಡುತ್ತೆ ಸರ್. ಅಂದರೆ ಒಂದು ಟೈಮು ಚಲೋ ಆಕಳಿ ಇರ್ತವಲ್ಲ ಸರ್, ಅವ್ನು ನಾವು ಕಟ್ಸೋದಕ್ಕೆ ಲೇಟ್ ಮಾಡ್ತೀವಿ. ಆ್ಯಕ್ಚುಲಿ ಒಂದೇ ಹೀಟಿಗೆ ಕೊಡ್ಸೋದು ನಾವು ಏನು ಮಾಡ್ತೀವಿ, ಒಂದೊಂದು ಸಲ ಬಿಟ್ಬಿಟ್ಟಿರ್ತೀವಿ, ಇಲ್ಲ ಡಾಕ್ಟರ್ ಸಿಗೋಲ್ಲ. ಹಾಗಾಗಿ ನಾವು ನಮ್ಮ 3 ತಿಂಗಳಿಗೆ 4 ತಿಂಗಳಿಗೆ ರಿಟರ್ನ್ ಕಟ್ಸ್ಬಿಡ್ತೀನಿ ಸರ್. ಎಷ್ಟೇ ಇಲ್ಲ ಸರ್, ಅವು 3 ತಿಂಗಳಿಗೆ 4 ತಿಂಗಳಿಗೆ ಕಟ್ಸ್ಬಿಡ್ತೀನಿ ರೀ.
ಸರ್ ಮತ್ತೆ ಎಮ್ಮೆನೂ ಸಾಕೊಂಡಿದಾರ? ಇವು ಜವಾರಿ ಸರ್, ಇವು ನಮ್ಮ ಇಲ್ಲೇ ಇದು ಏನು ಇದ್ರದ್ದೇನಿಲ್ಲ, ಮನೆಗೆ ಸಂಬಂಧ ಇಷ್ಟು ಇಟ್ಕೊಂಡಿವಿ ಸರ್. ಇವು ಗಬ್ಬಿ ಸಣ್ಣ ಕರ ಸಣ್ಣ ಇದು ಇಟ್ಟಿದ್ದು ಸರ್. ಇವು ತಂದಾಗ ಮನೆ ಹಾಲು ಸಂಬಂಧ ಇವು ಮಾಡಿದ್ವಿ, ಮಾರಕ್ಕೆ ತಗಲ್ಲ ಸರ್. ಇದು ಮನೆಗೆ ತುಪ್ಪ ಗಿಪ್ಪ ಮಾಡಕ್ಕಂದ್ರೆ ಇದು ಫ್ಯಾಟ್ ಎಸೆನ ಭಾಳ ಇರ್ತದೆ ಸರ್. ಇದು ಹಂಗೆ ನಮ್ದು ಉಳಿದ್ರೆ ಅದು ಹಾಲು ಹಾಕಿಸ್ತೀವಿ ಸರ್. ನಮ್ದೇನು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ ಸರ್? ಪ್ರೆಸೆಂಟ್ ಕಡಿಮೆ ಸರ್, ಡ್ರೈ ಅದಾವೆಲ್ಲ 45-50 ಲೀಟ್ರ್ ಐತೆ ಸರ್ ಪ್ರೆಸೆಂಟ್ ಒಂದು ಹೊತ್ತಿಗೆ. ಅಂದರೆ 90 ಲೀಟ್ರ್ವರೆಗೆ ಹಾಕ್ತೀನಿ ಸರ್. ಈಗ ಇನ್ನೊಂದು 2 ಮಂತ್ ಆದರೆ ಒಂದು ಹೊತ್ತಿಗೆ 80-85-90 ಹಾಕ್ತೀನಿ ಸರ್ ನಾನು. ಅಂದರೆ 2 ಹೊತ್ತು ತಿಂದಿರ್ತೀರಾ? ಹಾಂ, 2 ಹೊತ್ತು ಸರ್. ಬೆಳಗ್ಗೆ 1 ಹೊತ್ತು, ಸಾಯಂಕಾಲ 1 ಹೊತ್ತು. ಮುಂದೆ ಒಂದು ದಿನಕ್ಕೆ 150, 160, 170ವರೆಗೆ ಕೊಡ್ತೀನಿ ಸರ್. ಇಷ್ಟ ಹಾಕೋಕ್ಕೆ ಮತ್ತು ಬೇರೆ ಅಲ್ಲ, ಎಕ್ಸ್ಟ್ರಾ ಥರ ಅಲ್ಲ, ಇಷ್ಟ ಹಾಕೋಕ್ಕೆ ಅಷ್ಟು ಕೊಡ್ತೀನಿ ಸರ್. ಮುಂದೆ ಏನೋ 2 ಮಂತ್ ಆದಮೇಲೆ ಎಲ್ಲ ಗಬ್ಬದಾವೆ ಸರ್ ಇವೆಲ್ಲ. ಸರ್ ಮತ್ತೆ ಟಗರು ಸಾಕೊಂಡಿದ್ರೆ ಕಡೆ? ಇಲ್ಲ, ಇದು ಸರ್ ಅದು ಬ್ಯಾಲ್ ಪ್ರೀತಿ ಜಾಸ್ತಿ ಸರ್ ನನಗೆ ಟಗರ್ ಅಂದರೆ. ಅದು ಒಂದು ಹಂಗೆ ಸಾಕೊಂಡಿದ್ದು ಸರ್ ಇಲ್ಲಿ. ಭಾಳ ಇದ್ದು ಸರ್, ನನಗೆ ಒಂದು 40-50 ಇದ್ವು. ಎಲ್ಲ ಸ್ವಲ್ಪ ಕೋವಿಡ್ ಲಾಸ್ ಆಗ್ತಲ್ಲ ಸರ್, ಅವಲಿಂದ ಹಾಕಿಲ್ಲ. ಇನ್ಮೇಲೆ ಹಾಕ್ಬೇಕು ಸರ್, ನೆಕ್ಸ್ಟ್ ಇಯರ್ಲಿಂದ ಹಾಕ್ಬೇಕು ಸರ್. ಶೆಡ್ ಎಲ್ಲ ಕ್ಲೀನ್ ಮಾಡ್ಸ್ಕೊಂತೀನಿ, ನೆಕ್ಸ್ಟ್ ಇಯರ್ಲಿಂದ ಹಾಕ್ತೀನಿ ಸರ್. ಟಗರು ಮತ್ತು ಆಡು ಎಲ್ಲ ತರಬೇಕಂತ ಪ್ಲ್ಯಾನ್ ಐತೆ ಸರ್. ನಾ ಇದು ಮಾಡೋಕ್ಕಿಂತ ಮೊದಲು ಅದೇ ಸರ್ ಪ್ಲ್ಯಾನ್ ಇದ್ದು ನನಗೆ. ಟಗರ್ ಅಂದರೆ ಅದಕ್ಕೆ ಕೆಲಸಗಾರ ಕಡಿಮೆ ಹೋಗ್ತಾರೆ, ಅಂದರೆ ಕೆಲಸ ಕಡಿಮೆ, ಇದರಷ್ಟು ಇರಲ್ಲ. ಅದೇ 100 ಇದಕ್ಕೆ ಸಾಕಿದ್ರು ಒಬ್ಬನೇ ಮೇಂಟೈನ್ ಮಾಡ್ಬೋದು. ಇದು ಹಂಗಾಗಲ್ಲ ಸರ್, 100 ಆದರೆ ಒಂದು 10 ಜನ ಇರಬೇಕು. ಈಗ ಇಬ್ಬರೇ ಅದಾರೆ ಅಂದ್ರೆ ಇಬ್ಬರು ಆಕಳು ನೋಡ್ಕೊಂಡ ಸರ್. ಒಬ್ಬರು ಬಂದು ಹೊಲದಾಗ ಮೇವು ಕಟ್ ಮಾಡ್ಕೊಟ್ಟು ಹೋಗ್ತಾರೆ. ಅವ್ರು ಎಷ್ಟು 3 ಜನ ಲೋಕಲ್. ನಾವು ಇರ್ತೀವಿ, ಒಂದು ಟೈಮ್ ಅವ್ರು ಬರ್ಲಿಂದ ನಾವೇ ಬಂದು ಕಟ್ ಮಾಡ್ಕೊಟ್ಟು ಹೋಗ್ತೀವಿ. ಮತ್ತು ನಮ್ಗೆ ಇದು ಹೊಲ ಆದಮೇಲೆ ಎಕ್ಸಸೈಸ್ ಜಾಸ್ತಿ ಆಗ್ಯದ ಸರ್. ಇಲ್ಲಾಂದ್ರೆ ನಾವೆಲ್ಲ ಫುಲ್ ದಪ್ಪ ಆಗಿದ್ವಿ. ಈಗ ಸ್ವಲ್ಪ ಆರಾಮದೀನಿ ರೀ. ಇಲ್ಲಿ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಸರ್ ನಮಗೆ. ಮೊನ್ನೆ ನಾವು ಬೆಂಗಳೂರೆಲ್ಲೇ ಇದ್ವಿ, ವರ್ಕ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಇದು 108 ಹೋಗ್ತಿದ್ವಿ. ಅಲ್ಲಿ ಎಕ್ಸಸೈಸ್ ಆಗಲ್ಲ ಸರ್ ನನಗೆ. ಇದು ಬಂದು ಎಕ್ಸಸೈಸ್ ಆಗೋ ಸಂಬಂಧ ಮಾಡಿರೋದು ಸರ್ ನಾವು. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಲಾಭ ಬೇರೆ ಸರ್, ಬಟ್ ನಾವು ಮೆಂಟಲಿ ಸ್ಟ್ರೆಂತ್ನಲ್ಲಿ ಚೆನ್ನಾಗ್ತದೆ ಸರ್ ನಾವು. ಸರ್ ದುಡಿಯೋದೇ ಹೊಟ್ಟೆಗಾಗಿ, ಆರೋಗ್ಯ ಸರಿ ಇಲ್ಲ ಅಂದರೆ ಮತ್ತೆ ಇದ್ದು ಏನು ಪ್ರಯೋಜನ? ಹೌದು ಸರ್, ಎಷ್ಟು ಇದ್ರೂ ಏನು ಪ್ರಯೋಜನ ಸರ್? ಈಗ ಎಲ್ಲ ಮಾಡ್ರನ್ ಆಗಿಬಿಟ್ರೆ ಸರ್ ಜನ. ಬೆಳಗ್ಗೆ ಎದ್ದು ಪಿಜ್ಜಾ ಬರ್ಗರ್ ತಿನ್ನೋ ಏರಿಯಾ ಇದಾಗ್ಬಿಟ್ರೆ ಸರ್. ಇಂಥದ್ದೊಂದು ಮಾಡ್ಕೊಂಡು ಸರ್ ಅಂತಾರೆ ಎಕ್ಸಸೈಸ್ ಆಗುತ್ತೆ ಸರ್. ನಾ ಕೋಟಿ ಅಬ್ಜ ದುಡಿತೀನಿ ಅನ್ನೋದಲ್ಲ ಸರ್. ನಮ್ಮ ಹೆಲ್ತ್ ಚಲೋ ಇದ್ರೇ ಕೋಟಿ ಗಳಿಸ್ದಂಗೆ ಸರ್, ಇಲ್ಲಾಂದ್ರೆ ಇಲ್ಲ ಈಗಿನ ಜಗತ್ತಿನಲ್ಲಿ. ಆ ಉದ್ದೇಶಕ್ಕೆ ಮಾಡಿದ್ದಾರೆ ಸರ್ ಇದೆಲ್ಲ. ಸರ್ ಮತ್ತೆ ಆ ಕಡೆ ಎಲ್ಲ ಖಾಲಿ ಬಿಟ್ಟಿದ್ದೀರಾ? ಇಲ್ಲಿ ಮಾಡ್ಬೇಕು ಸರ್, ಅದು ಇನ್ನು ಇದು ಮಾಡ್ಬೇಕು, ಇನ್ನೂ ಹಾಕ್ಬೇಕು ಸರ್. ಈ ವರ್ಷ ಹಾಕ್ತೀನಿ ಸರ್. ಪ್ರಾಬ್ಲಮ್ ಆಗ ಸರ್ ಮನೆ ಇದು, ಹಂಗಾಗಿ ಬಿಟ್ಟಿದ್ದೀನಿ. ಈ ವರ್ಷ ಹಾಕ್ತೀನಿ ಸರ್ ರಿಟರ್ನ್. ಇದಾಗ್ತೀನಿ. ಮತ್ತು ಫುಡ್ ಎಲ್ಲ ಇದು ಹಾಕ್ಕೊಂಡು ಡೈಲಿ. ಇನ್ನೊಂದು ರೈತರಿಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಆಕಳಕ್ಕೆ ಸರ್ ಹೈನುಗಾರಿಕೆ ಮಾಡೋಕೆ ಒಂದು ಸಜೆಷನ್ ಅಂದ್ರೆ ಸರ್ ನಂದು, ಕ್ಯಾಲ್ಸಿಯಂ ಸಿರಪ್ ಮತ್ತು ಮಿನರಲ್ ಮಿಕ್ಸ್ ಪೌಡ್ರ್ ಹಾಕ್ಲೇಬೇಕು ಸರ್. ಯಾವ ಕಾರಣಕ್ಕೆ ಸರ್? ಹೆಲ್ತ್ಲಿ ಈಗ ನಾವು ಹಾಲು ಹಿಂಡ್ತೀವಿ ಸರ್ ಆಕಳಕ್ಕೆ. ಹಾಲು ಹಿಂಡಿ ಅದಕ್ಕೆ ಕ್ಯಾಲ್ಸಿಯಮೇ ಹಾಲು. ಅದ್ರದ್ದು ಎಲ್ಲ ಡೌನ್ ಆಗುತ್ತೆ ಸರ್. ಅದರಿಂದ ನಾವು ಬರೀ ಫುಡ್ ಅಷ್ಟೇ ಕೊಟ್ಟು, ಫುಡ್ಡು ಹುಲ್ಲು ಅಷ್ಟೇ. ನಾವು ಕೆಲವು ರೈತರು ಫುಡ್ಡು ಹುಲ್ಲು ಹಿಟ್ಟು ಅಷ್ಟೇ, ಹಿಟ್ಟು ಅಂತ ಮಿಕ್ಸ್ ಮಾಡಿ ಕೊಡ್ತಾರೆ ಸರ್. ಅದಷ್ಟೇ ಕೊಡೋದ್ರಿಂದ ಅದಕ್ಕೆ ಆರೋಗ್ಯಕ್ಕೆ ವ್ಯತಿರಿಕ್ತ ಆಗುತ್ತೆ. ಈಗ ನಾವು ಮನುಷ್ಯರು ಕರೆಕ್ಟ್ ಊಟ ಮಾಡಿದರೆ ಅಷ್ಟೇ ಆರಾಮ ಅಡ್ಡಾಡ್ತೀರ. ಸ್ವಲ್ಪ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಸರ್? ಅದಕ್ಕೆ ಎನರ್ಜಿ ಬೂಸ್ಟರ್ ಥರ ಸರ್ ಎಲ್ಲ ಅವಕ್ಕೆ. ಅದನ್ನು ಕೊಡೋಲಿಂತ ಹೆಲ್ದಿ ಇರ್ತಾವೆ ಸರ್, ಮಿಂಚಿರ್ತಾವೆ ಸರ್ ಇದ್ರಂಗೆ. ಇಷ್ಟು ಆಲ್ಮೋಸ್ಟ್ ಅಲ್ಲಿ ಇಷ್ಟು ಕೊಡ್ತೀನಿ ಸರ್. ಇಷ್ಟಕ್ಕೂ ಮಿನರಲ್ ಮಿಕ್ಸ್, ಕ್ಯಾಲ್ಸಿಯಮ್ ಮತ್ತು ನಾ ಡಿ ಬಫ್ ಅಂತ ಇದೆ ಪೌಡ್ರು, ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಕ್ಯಾಲ್ಸಿಯಂ ಸಿರಪ್ ಮಿನರಲ್ ಮಿಕ್ಸ್ ಮಾಡಿ ಪ್ರತಿದಿನ ಕೊಡ್ತೀವಿ ಸರ್. ಡಿ ಬಫ್ ಸಾಯಂಕಾಲ ಒಂದು ಸಲ ಕೊಡ್ತೀವಿ. ಯಾವ ಟೈಮ್ ಕೊಡ್ತೀವಿ ಸರ್? ಕ್ಯಾಲ್ಸಿಯಂ ಸಿರಪ್ ಯಾವ ಟೈಮ್ ಕೊಡ್ತೀವಿ? 50 ml, ಸಾಯಂಕಾಲ 50, ಮಾರ್ನಿಂಗ್ 50. ಮಿನರಲ್ ಮಿಕ್ಸ್ ಪೌಡ್ರು ಬೆಳಗ್ಗೆ 50 ಗ್ರಾಮ್, ಸಾಯಂಕಾಲ 50 ಗ್ರಾಮ್ ಕೊಡ್ತೀವಿ ಸರ್ ನಾವು. ಅಂದ್ರೆ ಎವರೇಜ್ ಅದಕ್ಕೆ ಕಪ್ ಇದೆ. ಮತ್ತು ಕಡ್ಡಿ ಪಟ್ಟಿಗೆ ಇದಿರ್ತಲ್ಲ ಸರ್, ಅದ್ರ ಲೆವೆಲ್ ಕೊಡ್ತಾರೆ ಸರ್ ಅವರು. ಸರ್ ಕರಗಳ ಆರೈಕೆ ಹೆಂಗೆ ಯಾವ ಥರ ಇರ್ಬೋದು ಸರ್? ಯಾಕಂದರೆ ಸರ್ ಇಲ್ಲಿ ನಮ್ಮ ಕರಗಳ ಆರೈಕೆ ಅಂತಂದ್ರೆ ಸರ್, ಇಳಿದ ತಕ್ಷಣ ಅದಕ್ಕೆ ತಮ್ಮ ತಾಯಿ ಹಾಲು ಕುಡಿಸ್ಬೇಕು ಸರ್. ಗಿಣ್ಣದ ಹಾಲು ಅಂತ ಹೇಳ್ತೀವಲ್ಲ, ಕೆಲವು ಕುಡ್ಸಲ್ಲ ಸರ್ ಒಂದಿಷ್ಟು ರೈತರು. ಹಾಂ, ಅದ್ರ ಗಿಣ್ಣದ ನಂದು ಲಾಸ್ ಆಗೈತೆ ಸರ್. ನಾನು 19 ಕರ ತೀರ್ಕೊಂಡಿದ್ದಾವೆ ಸರ್ ನಿಯರ್. ಇಂಥ ದೊಡ್ಡ ಕರ ಸರ್. ನಾವು ಸ್ವಲ್ಪ ನೆಗ್ಲೆನ್ಸ್ ಮಾಡಿದ್ರೆ 19-20 ಕರ ತೀರ್ಕೊಂಡಿದ್ದಾವೆ ಸರ್. ಯಾವಾಗ ಇದಾಯ್ತು ಅವಾಗಿಂದ ಉಳ್ಕೊಂಡು ಬಂದವು ಸರ್. ನಂಗೆ ಈ ಒಂದು 1-2 ವರ್ಷ ಅವರು ಯಾರು ಬಂದಿರೋ ಸರ್ ವಿಪಿದಾರು, ಅವ್ರು ಬಂದಲ್ಲಿಂದ ಉಳ್ಕೊಂಡು ಬಂದವು ಸರ್ ಆಕಳ. ಫಸ್ಟ್ 10 ಅದಾವ ಅಂತ 1-2 ಉಳಿಬೇಕಂತ ಭಾಳ ಸರ್ ನಾನು. ಅಂದರೆ ಇದು HF ಅದಾವೆ ಸರ್ ನಮ್ಮ ವಾತಾವರಣಕ್ಕೆ. ಅದ್ರ ಕರಾಗರು ಬದುಕೋದು ಸ್ವಲ್ಪ ಇದಿರ್ತಾವೆ ಸರ್.
ಅದನ್ನು ನಾವು ಕರೆಕ್ಟಾಗಿ ಮಾಡಿ ಅದಕ್ಕೆ ಪ್ರಾಪರಾಗಿ ಕೇರ್ ತೊಗೊಂಡು ಮಾಡಿದ್ರೆ ಉಳಿತಾವೆ ಸರ್. ದಿನ ಒಂದು ಹಾಲು ಕೊಡಲ್ಲ ಸರ್ ಕೆಲವು ಕಡೆ. ಇಳಿದ ಮೇಲೆ ಏನು ಮಾಡ್ತಾರೆ, ಒಂದು ಅಟ್ಲೀಸ್ಟ್ ಒಂದು 3 ಲೀಟರ್ ಕೊಡ್ಬೇಕು ಪರ್ ಡೇ, 1 ಲೀಟ್ರ್ ಕೊಡಲ್ಲ ಸರ್. ಹಂಗಾದಾಗ ಆಕಳ ಇದು ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ನಾವು ಅಟ್ಲೀಸ್ಟ್ 3 ಲೀಟ್ರ್ ಕೊಡಲೇಬೇಕು ಪರ್ ಡೇ. ಮಾರ್ನಿಂಗ್ 1.5 ಲೀಟ್ರ್, ಸಾಯಂಕಾಲ 1.5. ಈಗ ಈ ಪೌಡ್ರ್ ಬಂದವೆ ಸರ್, ಎಲ್ಲ ಇದ್ರದ್ದು ಮಿಲ್ಕ್ ಪೌಡ್ರ್ ಬಂದವೆ ಆಕಳಿಗೆ ಸಂಬಂಧಪಟ್ಟಿದ್ದೆ. ಅದನ್ನು ಹಾಕಿ ಬೆಳೆಸ್ಬೋದು ಸರ್, ಅದು ಚಲೋ. ಅವು ಬೆಳೆಸಲಿಂತ್ರ ತಾಯಿ ಹಾಲಕ್ಕಿಂತ ಅದು ಅದರಲ್ಲೆಲ್ಲ ಸ್ವಲ್ಪ ಆ್ಯಡ್ ಮಾಡಿರ್ತಾರಂತ ಸರ್. ಇವು ಕ್ಯಾಲ್ಸಿಯಮ್ಮು, ಲಿವರ್ ಇಷ್ಟು ಟಾನಿಕಿಂದ ಲಿವರ್ ಟಾನಿಕ್ ಆದ್ರೆ ಲಿವರ್ ಇಷ್ಟು ಅವೆಲ್ಲ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಅದರಿಂದ ಗ್ರೋತ್ ಆಕಾವ ಚಾನ್ಸಸ್ ಇದೆ ಸರ್ ಈಗ ಸದ್ಯ. ಸರ್ ಪ್ರತಿ ದಿನ ತೊಳಿಲಿಕ್ಕೆ ಸ್ವಚ್ಛತೆ ದಿನ ತೊಳಿತು ಸರ್ ನಮ್ದು ಅಂದರೆ ಕೆಲವರು ಹೊರಗೆ ಬಿಡ್ತಾರೆ ಸರ್. ಅಂದರೆ ನಾವು ಹೊರಗೆ ಬಿಡೋದು ಇದಿಲ್ಲ ಸರ್, ಇಲ್ಲೇ ಇರ್ತವೆ ಅವು. ಅಂದರೆ ಹೊರಗೆ ಬಿಟ್ಟು ಹಗಲೆಲ್ಲಿ ಹೊರಗೆ ಬಿಡೋದು, ರಾತ್ರಿ ಬಂದು ಹಾಲು ಹಿಂಡಬೇಕಷ್ಟು ಒಳಗೆ ಆ ಥರ ಇರ್ತದೆ. ಅಂಥವಕ್ಕೆ ತೊಳೆಯೋದು ವಾರಕ್ಕೆ ಒಂದು ಸಲ ತೊಳೆದು ಇಡ್ತೀವಿ ಸರ್. ಬಟ್ ಇವನು ದಿನ ತೊಳಿಬೇಕು ಸರ್. ಒಂದು ಹತ್ರ ಕಟ್ಟೋಲಿಂತ್ರ ದಿನ ತೊಳಿಬೇಕು. ಈಗ ನಾವು ಪರ್ ಡೇ 1 ಟೈಮ್ ತೊಳಿತಾರೆ ಸರ್. ಈಗ ಬೇಗ ತೊಳೆದಿದ್ದಾರೆ ಸರ್ ಆಲ್ರೆಡಿ. ಈಗೆಲ್ಲ ಈಗ ಫುಲ್ ತೊಳೆದು ಅವ್ರು ರೆಸ್ಟ್ ಮಾಡೋಕೆ ಹೋಗ್ಯಾರ. ಇನ್ನು ಅವ್ರು ಮತ್ತೆ 3 ಗಂಟೆ ಬರ್ತದೆ ಸರ್, ಅಲ್ಲಿವರೆಗೆ ಬರಲ್ಲ ಸರ್. ಹೊಸದಾಗಿ ಹೈನುಗಾರಿಕೆ ಶುರು ಮಾಡೋರು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ರೆಡಿ ಮಾಡ್ಕೊಂಡು ಸರ್? ಫಸ್ಟ್ ಹುಲ್ಲು, ಮೇವಿಂದು ಸ್ಟಾಕ್ ಇರ್ಬೇಕು ಸರ್. ಫಸ್ಟ್ ಮೇವು ಸ್ಟಾಕ್ ಮಾಡ್ಕೋಬೇಕು. ಹಸಿ ಮೇವು ಆಯಿತು, ಒಣ ಮೇವು ಆಯಿತು. ಅದ್ರ ಜೊತೆ ಮೇವು ಹಸಿ ಮೇವು ಹಾಕ್ತೀರ ಅಲ್ಲಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಸರ್. ಅಂದರೆ ಸೆಡ್ 2 ಮಂತ್ನಲ್ಲಿ ಕ್ಲೋಸ್ ಆಗುತ್ತೆ. ಹುಲ್ಲು ಬರಬೇಕು, ಈ ಕಡೆ ಸೆಡ್ಡು ಕ್ಲೋಸ್ ಆಗಬೇಕು. ಮತ್ತು ನೀರಿನ ಮೇನ್ ಪ್ರಾಪರ್ ನೀರು ಬೇಕು ಸರ್. ಫುಲ್ ಬೋರ್ ಇರಬೇಕು ತಮ್ಮದೇ ಆದ, ಇಲ್ಲ ಆಜು ಬಾಜು ಏನು ಬಾಡಿಗೆ ತೊಗೊಂಡಂತ ಬೋರ್ ಇರಬೇಕು. ಇಷ್ಟಿದ್ರೆ ತೊಂದರೆ ಇಲ್ಲ ಸರ್. ಇಷ್ಟ ಇದ್ರೆ ನಾವು ಅದು ಇದು ಮಾಡ್ಕೊಳೋದು ನಮ್ದು ಅದು ಎಕ್ಸ್ಟ್ರಾ. ಬಟ್ ಇರೋದು ನೀರು, ಮೇವು ಇವು ಇತ್ತಂದರೆ ಮುಗಿತು ಸರ್. ಎಲ್ಲ ಉಳ್ಕಿದೆಲ್ಲ ತರ್ಬೋದು. ಈಗಿನೆಲ್ಲ ಮಾಡ್ರನ್ ಈಗ ಎಲ್ಲಿ ರೆಡಿಮೇಡ್ ಎಲ್ಲ ಸಿಗ್ತಾವೆ ಸರ್. ಕೈಗೆ ಸೈಲೇಜ್ ಅಂತ ಸಿಗುತ್ತೆ ಸರ್. ಮೇವಿಲ್ಲಂದು ಸೈಲೇಜ್ ಐತೆ ಸರ್. ಈಗ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತಾವೆ ಸರ್. ಆದರೆ ಖರ್ಚು ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ಕಮ್ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಸ್ವಂತ ಮೇವು ಬೆಳೆಸ್ಕೊಂಡು ನೀವೇ ಸೈಲೇಜ್ ಮಾಡಿಕೊಡ್ರಿ, ಅಥವಾ ನೀವೇ ನೇಪಿಯರ್ ಹಾಕ್ಕೊಂಡು ಆ ಮೇವು ಕಟ್ ಮಾಡ್ಕೊಂಬಂದು ಹಾಕೋಲಿಂದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಸರ್. ಸರ್ ಇದು ಪೈಪ್ಲೈನ್ ಯಾವ ರೀತಿ ಇದು ಸರ್, ಇದು ಹಾಲು ಕರೆ ಮಿಷಿನ್ ಇದೆ ಸರ್. ಪೈಪ್ಲೈನ್ ಇದು ಏರ್ ಬಸ್ ಸರ್. ಇದರಲ್ಲಿ ವ್ಯಾಕ್ಯೂಮ್ ಜಕ್ಕೊಂಡು ವ್ಯಾಕ್ಯೂಮ್ ಸರ್. ಇದು ಅದು ಅಲ್ಲಿದೆ ಸರ್ ನಮ್ಮದು ಮಿಷಿನ್, ಅಲ್ಲಿದೆ. ಹೌದು, ಹಾಲು ಕರೆ ಅಲ್ಲ ಸರ್. ಇದು ಹಾಲು ಕರೆ ಮಿಷನ್ ಹಾಲಿಂದ ಅದೇ ನೋಡಿ ಸರ್. ಇದು ಪೈಪ್ ಸರ್. ಇದರಲ್ಲಿ ಅದು ತೊಗೊಂಡು ಇದು ಹಾಲು ಕರೆ ಇದು ಸರ್. ಇದು ಹಾಲು ಕರೆ ಡೈರೆಕ್ಟ್ ಸರ್. ಇದು ಡೈರೆಕ್ಟ್ ಇಲ್ಲಿ ಹೋಗಿ ಹಾಲು ಕರೆ ಆಯ್ತು ಸರ್. ಇದರಿಂದ ಈ ಕ್ಯಾನ್ ಇದಾವೆ ಸರ್. 25 ಲೀಟ್ರಿನು ಇದರಲ್ಲೇ ಹಾಕ ಸರ್. ಅದ್ರಲ್ಲಿ ಹಾಲು ಹೋಗುತ್ತೆ. ನಾವು ನೋಡ್ಕೊಂಡಿರ್ಬೇಕು ಸರ್. 2 ಆಕಳ 3 ಆಕಳ ನಮ್ಮ ಕೆಪಾಸಿಟಿ ಗೊತ್ತಿರಿ ಸರ್ ಆಕಳದ್ದು. ಮತ್ತು ಅದು 25 ಓವರ್ಫ್ಲೋ ಆದ್ರೆ ಅಂತಂದ್ರೆ ಮಿಷನ್ ಸ್ವಲ್ಪ ಹಾಳಾಗತ್ತೆ ಅನ್ಸುತ್ತೆ. ಅದ್ರ ಮೇಲೆ ಇದು ಇರ್ತಾವೆ ಸರ್, ಇವು ಪಲ್ಸ್ ಲೇಟ್ರ್ ಹಾಳಾಗತ್ತೆ ಅನ್ಸುತ್ತೆ. ನೋಡ್ಕೊಂಡು ತೊಗೊಂತಾರೆ ಸರ್ ಅವರು. ಇದಿಷ್ಟ ಅಲ್ಲ ಸರ್. ಅಲ್ಲಿಂದ ಹಿಂಗೆ ತೊಗೊಂಡು ಸ್ಟ್ರೇಟ್ ಮಾಡ್ಕೊಂಡು ಅಲ್ಲಿದೆ ಸರ್ ಮಿಷನ್. ಇಲ್ಲಿ ಬನ್ನಿ ತೋರಿಸ್ತೀನಿ. ಇದು ತೈವಾನ್ ಸರ್. ಇಷ್ಟು ದಿನ ದೊಡ್ಡಲಾಗ್ತೀವಿ ಸರ್. ತೈವಾನ್ ಫುಡ್ ಅಂದು ರಿಸಲ್ಟ್ ಇದೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಸರ್. ತೈವಾನ್ ರಿಸಲ್ಟ್ ಆಯ್ತಂದ ಅಂದ್ರೆ ಅದಕ್ಕೆ ಇದನ್ನು ಈ ಟೈಮ್ ತಂದಿನಿ ಸರ್. ರೇಸ್ ಆಗ್ತಿಲ್ಲ ನೋಡ್ಕೊಳ ಅಂತಂದು ಆ ಬ್ಯಾಗ್ ತರಿಸ್ಕೊಂಡಿನಿ ಸರ್. ಈಗ ಕಂಟಿನ್ಯೂ ಆದರೆ ಇದನ್ನು ಹಾಕೋದು ಸರ್ ಮುಂದೆ. ಸರ್ ದನಕ್ಕೆ ಹಸುಗಳಿಗೆ ಏನೇನು ಬೇಕು ಇಷ್ಟು ಹಾಕಿರ್ತಾರೆ ಸರ್. ಇಲ್ಲಿ ಕೊಟ್ಟಿದ್ದಾರೆ ಸರ್. ಪ್ರೋಟೀನ್ 22%, ಆಸಿಡಿಕ್ ಇನ್ಟೊಲೆನ್ಸ್, ವಿಟಮಿನ್ ಎ ಎಲ್ಲ ಜಿಂಕ್ ಇದಾವೆ ಸರ್. ಇದು ಜಿಂಕ್ ಇರುತ್ತೆ, ಎಲ್ಲ ಇರ್ತದೆ. ಇದು ಮಿಷನ್ ಸರ್. ಇದು ಹಾಲು ಕರೆ ಮಿಷನ್. ಇಲ್ಲಿಂದ ಸರ್ ಇದು ಸ್ಟಾರ್ಟ್ ಮಾಡ್ತೀವಿ. ಇದು ಹೋಗುತ್ತೆ. ಇದು ಹಿಂಗೆ ಇದಕ್ಕೆ ಹೋಗುತ್ತೆ. ಇದನ್ನು ಸೀದಾ ಅಲ್ಲಿ ಹೋಗುತ್ತೆ. ವ್ಯಾಕ್ಯೂಮ್ ಸರ್. ಇದು ವ್ಯಾಕ್ಯೂಮ್ ಇರ್ತದೆ. ವ್ಯಾಕ್ಯೂಮ್ನಿಂತ್ರನೇ ಹಾಲು ಕರೆ ಸರ್. ಇದು ನಮ್ಮ ಇಲ್ಲೇ ನಮ್ಮೂರಲ್ಲೇ ಸಿಗುತ್ತೆ ಸರ್. ಇದೆಲ್ಲ ನಮ್ಮದೇ ಶಾಪ್ ಇದೆ ಸ್ವಲ್ಪ. ಅಂದರೆ ಮನೆಯಲ್ಲಿ ಮಾಡ್ಕೊಂಡು ರೈತರ ಸಂಬಂಧ ಅಲ್ಲೇ ಸಿಗುತ್ತೆ ಸರ್ ಇವೆಲ್ಲ. ನಾನು ಫಸ್ಟ್ ಅಲ್ಲಿ ಹಾಸನ ತರಿಸ್ಕೊಂಡಿದ್ದೆ ಸರ್. ಇದು ಸರಿ ಬರಲಿಲ್ಲ ಸರ್. ಇದು ಸರ್ ನಾನೇ ಡೈರೆಕ್ಟ್ ಇದು ಮಾಡ್ಕೊಂಡು ಇದು ತರಿಸ್ಕೊಂಡಿದ್ದೆ ಸರ್. ಎಲ್ಲ ಎಲ್ಲಿ ನಮ್ಮದು ಇಲ್ಲೇ ಬಾಗೇವಾಡಿಯಲ್ಲಿ ಶಾಪ್ ಇದೆ ಸರ್ ಸಣ್ಣದು. ರೈತ ನನ್ನ ಅನುಕೂಲಕ್ಕೆ ಮಾಡ್ಕೊಂಡಿನಿ ಸರ್. ನನಗೆ ಆಕಳಕಾಯಿ ಸಪ್ಲಿಮೆಂಟ್ಸ್ ಏನೇನು ಬೇಕು ನೋಡಿ ಸರ್, ಅದ್ರ ಉದ್ದೇಶಕ್ಕೆ ಮಾಡ್ಕೊಂಡಿಲ್ಲ. ಅದ ನೋಡಿ ಸರ್ ಸಪ್ಲಿಮೆಂಟ್ ಪ್ರತಿಯೊಂದು ಇಲ್ಲಿ
ಇವೆಲ್ಲ ಯೂಟಾ ಹೆಚ್ಚು ಇಂಥೆಲ್ಲ ಮತ್ತು ಅಲ್ಟ್ರಾ ಕ್ಲೀನು ಲಿವರ್ ಟಾನಿಕ್ಕು ಕ್ಯಾಲ್ಸಿಯಂ ಸಿರಪ್ಸ್ ಇಲ್ಲ ಎಲ್ಲ ಡೈಲಿ ಯೂಸ್ ಸರ್ ಇವು. ಈ ಕ್ಯಾಲ್ಸಿಯಂ ಸಿರಪ್ ಎಲ್ಲ ಡೈಲಿ ಯೂಸ್ ಸರ್ ನಮಗೆ ಎಲ್ಲ ಒಳಗಿಟ್ಟಿರ್ತಾರೆ ಸರ್ ಅವರು. ಹಾಕಿದ್ಮೇಲೆ ಒಳಗೆ ತೊಗೊಂಡು ಫುಡ್ಡಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಸರ್. ಈಗ ನೆನೆ ಇಟ್ಟಿದ್ದಾರೆ ಸರ್. ಒಂದೊಂದು ಕಡೆ ಒಬ್ಬರು ಹಂಗೆ ಹಾಕ್ರಿ ಅಂತ ಹೇಳ್ತಾರೆ. ನಮ್ಗೆ ಹಂಗೆ ಹಾಕಿ ನೋಡಿದ್ವಿ, ನಮ್ಗೆ ಅಷ್ಟು ಕಂಫರ್ಟ್ ಅನಿಸಿಲ್ಲ. ನಾನು ನೆನೆ ಇಟ್ಟೆ ಹಾಕತ್ತೆ ಸರ್. ಇದು ಬೆಳಗ್ಗೆ ನೆನೆ ಇಟ್ಟು ಸಾಯಂಕಾಲ ಹಾಕ್ತೀವಿ, ಸಾಯಂಕಾಲ ನೆನೆ ಇಟ್ಟು ಬೆಳಗ್ಗೆ ಹಾಕ್ತೀವಿ. ಅಷ್ಟು ಇದು ಮಾಡ್ಕೊತೀವಿ ಸರ್ ನಾವು. ಇದು ಸರ್ ತೊಳೆದಿರ್ತೀರಲ್ಲ ಅದೇ ನೀರೆಲ್ಲ ಯಾಕೆ ಹೋಗುತ್ತೆ? ಇದು ಯಾವ ಥರ ಹಾಂ, ಇದು ರೀಸೈಕಲ್ ಅಂತ ಸರ್. ನಾವು ತಿಪ್ಪಿಗೆ ಬಿಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಸ್ವಲ್ಪ ಅಗ್ರಿಕಲ್ಚರ್ ಆಫೀಸರ್ ಇದ್ದು ಸರ್. ಅವ್ರೇನಂದ್ರೆ ನಾನು ನೀರೆಲ್ಲ ಹೊಲಕ್ಕೆ ಬಿಡ್ತೀವಿ ಸರ್. ಹಿಂಗೆ ಸುಮ್ಮನೆ ಅದು ಒಂದೊಂದು ಸುಡಾಕೊಂಡ್ ಸರ್ ಹುಲ್ಲು. ಅದನ್ನೆಲ್ಲ ಇಲ್ಲಿ ತಿಪ್ಪಿಗೆ ಬಿಡ್ತೀನಿ ಸರ್. ತಿಪ್ಪಿಗೆ ಬಿಡ್ತೀನಿ ಇಲ್ಲಿ ಇಷ್ಟು ತಿಪ್ಪಿ ಇಲ್ಲಿಂದ ಇದು ಸ್ವಲ್ಪ ಅಷ್ಟು ಹೊಲಕ್ಕೆ ಬಿಟ್ಟಿದ್ದೀನಿ ಸರ್. ಸ್ವಲ್ಪ ಇದೆ, ಇಲ್ಲಿ ಜಾಸ್ತಿ ಬರಲ್ಲ. ಇದು ತಿಪ್ಪಿಗೆ ಬಿಡ್ತೀನಿ. ತಿಪ್ಪಿ ಬಿಡೋಲ್ಲಿಂತ ಏನಾಗುತ್ತೆ ಸರ್, ಈಗ ನಾವು ಗೊಬ್ಬರ ಕೊಟ್ಟರು ಸರ್ ರೈತರಿಗೆ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಸರ್. ಅದು ಎಲ್ಲ ಇರ್ತಲ್ಲ ಸರ್ ಅದರಲ್ಲಿ. ಇಷ್ಟು ಅನುಕೂಲ ಸಂಬಂಧ ಇದು ಮಾಡಿವಿ ಸರ್. ಜಾಸ್ತಿ ಸತ್ವ ಅದರಲ್ಲಿ ಇರುತ್ತೆ. ಇರ್ಕೊಂತ ಸರ್. ಅಂದರೆ ಸರ್ ಇಯರ್ಲಿ ಒಂದು 80-90 ಟ್ಯಾಕ್ಟ್ರಿ ಕೊಡ್ತೀನಿ ಸರ್. 80 ಟ್ಯಾಕ್ಟ್ರಿ ಮೇಲೆ ಕೊಡ್ತೀನಿ ಸರ್. ಈಗ ಈ ವರ್ಷ 80 ಕೊಡ್ತೀನಿ ಸರ್. ಹೋದ ವರ್ಷ 60 ಕೊಟ್ಟಿದ್ದೆ. ಮುಂದೆ ವರ್ಷ ಒಂದು 100 ಆಗ್ಬೋದು ಸರ್. ಮೇ ಬಿ 100 ಟ್ಯಾಕ್ಟ್ರಿ ಆಗುತ್ತೆ. ಅದು ಏನಿರ್ತಾರೆ ಅದು ಅಷ್ಟೇನು ಬಂದಿರ್ತಾರೆ ಅದು ನಾನು ಒಣ ಮೇವು ಅಲ್ಲಿತ್ತಲ್ಲ ಸರ್ ಆಗಲ್ಲ ನೋಡಿ, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಸರ್. ಇದು ಮೇವಿಂದು ಇದಕ್ಕೆ 2 ಸಮ ಮಾಡ್ಕೊಂಡಿನಿ ಸರ್. ನಿಭಾಯಿಸ್ಬೋದು. ಒಣ ಮೇವಿಂದ ಏನಿದೆ ಸರ್, ಗೊಬ್ಬರದಲ್ಲಿ ತೆಗಿತೀನಿ ಸರ್ ನಾನು ಎಲ್ಲ. ಅದು ನನ್ನ ಕೈಲಿ ಏನು ಹಾಕ್ತೆ ತೊಗೊಳಲ್ಲ. ಇದನ್ನೆಲ್ಲ ಒಣ ಮೇವು ನಾವು ಏನೇನು ಬೇಕು ಒಣದು ಅಂದರೆ ದುಣ್ಗಡ್ಲಿ ಹೊಟ್ಟು, ಶೇಂಗಾ ಹೊಟ್ಟು ಅವೇನೇ ಬೇಕು ಎಲ್ಲ ಇದರಲ್ಲೇ ಸರ್. ಇದರಲ್ಲೇ ತೊಗೊಂತೀನಿ. ಈಗ 5-6 ಸಾವಿರ ಹೋಗುತ್ತೆ ಸರ್. ನಮ್ಮ ಕಡೆ ಹೋಗುತ್ತೆ. ಅದ್ರೊಳಗೆ ಜಾಸ್ತಿನೇ ಹೋಗುತ್ತೆ. ನಾವು 5 ರೈತರು ಭಾಳ ತೊಗೊಂಡ್ರೆ ಕಡಿಮೆ ಕೊಡ್ತೀವಿ ಸರ್ ರೇಟ್. ಒಂದು ಟ್ರಿಪ್ 2 6 ಸಾವಿರವರೆಗೆ ಕೊಡ್ತೀವಿ ಸರ್. ಅಂದರೆ ಒಂದು ವರ್ಷದಾಗ ಒಂದು ಟ್ರಿಪ್ ಒಂದ್ಸಲನೇ ಇರ್ತಾರೆ ಇಲ್ಲಿ 3 ಟೈಮ್ 2-3 ಟೈಮ್ ಇರ್ತಾರೆ. ಈಗ ಕೊಡೋಲ್ಲ. ಈಗ ಮೊನ್ನೆ ಈಗ ಒಂದು ತಿಂಗಳ ಸರ್. ತಿಂಗಳಲ್ಲಿ ಈಗ ಅಲ್ಲಿ ಒಂದು 10 ಟ್ಯಾಕ್ಟ್ರಿ ಐತೆ ಸರ್. ಇದ್ರಾಗ ಅಷ್ಟಾಗಿದೆ ಸರ್. ಅಲ್ಲಿ 10 ಟ್ಯಾಕ್ಟ್ರಿ ನೀರು ಆಗೈತೆ ರೀ ಈಗ. ಮತ್ತು ಇನ್ನೊಂದು ಇದ್ರ ಚಳಿಗಾಲ ಯಾವಾಗ ಮಳೆ ಕಮ್ಮಿ ಆಗುತ್ತೆ ಸರ್, ರೈತರಿಗೆ ಗೊಬ್ಬರ ಇರ್ಬೇಕಂದ ಆ ಟೈಮ್ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಕಬ್ಬು ಜಾಸ್ತಿ ಮಾಡಿ ರೈತರೆಲ್ಲ ಕಬ್ಬು ಜಾಸ್ತಿ ಮಾಡ್ಕೊಂಡ್ ಸರ್. ಅದಕ್ಕೆ ಅವಶ್ಯಕತೆ ಕೊಟ್ಟಿಗೆ ಗೊಬ್ಬರನ ಈಗ ಯೂರಿಯಾ DAP ಹಾಕಿ ಬೆಳೆಸ್ತಾರೆ ಸರ್. ಇಲ್ಲನಲ್ಲ ಅದು ಅಷ್ಟು ಇದು ಬರಲ್ಲ ಹೀಡ್. ಇದು ಹಾಕೋಲಿಂತ್ರ ಅದು ಶಕ್ತಿ ಜಾಸ್ತಿ ಸರ್. ಅಂದ್ರೆ ವೇಟ್ ಬರುತ್ತೆ ಕಬ್ಬುಗಳಿಗೆ. ಮತ್ತು ಅದರಿಂದ ಇದು ಸ್ಟ್ರೆಂತ್ ಭಾಳ ಉಳಿತೀವಿ ಸರ್. ಈ ಗೊಬ್ಬರ ಒಂದು ಸಲ ಇದು ಕೊಟ್ಟರೆ ನೀರು 15 ದಿನಕ್ಕೊಮ್ಮೆ ಕೇಳೋದು. ಅಂದರೆ ನಾವು 15 ದಿನಕ್ಕೊಮ್ಮೆ ಬಿಡ್ತೀವಿ ಅಂತಂದ್ರು ಅದು ಯೂರಿಯಾ DAP ಕೊಟ್ಟರೆ 5 ದಿನ 6 ದಿನಕ್ಕೆ ಬಿಡಲೇಬೇಕು ಸರ್ ಅನಿವಾರ್ಯ. ಅದಕ್ಕೆ ಇದು ಆಲ್ಮೋಸ್ಟ್ ಅಲ್ಲಿ ರೈತರಿಗೆ ಇಲ್ಲಿ ಸ್ವಲ್ಪ ಅವರು ಅವೇರ್ನೆಸ್ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರೆ ಸರ್ ಎಲ್ಲರೂ. ಈಗ ಅನಿವಾರ್ಯ ಸರ್ ಬಳಸಲೇಬೇಕಂದ್ರೆ ಯೂರಿಯಾ ಸಮಸ್ಯೆ ಭಾಳ. ಹೌದು ಸರ್. ಸರ್ ನಾವು ಮಾಡ್ಕೊಂಡದ್ದು ಯೂರಿಯಾ ಫಸ್ಟ್ ಎಲ್ಲಿತ್ತು ಸರ್. ಇದು ನಮ್ಮ ದೇಶದಾಗ ಅದು ಯೂರಿಯಾ ಹಾಕಿ ಬೆಳೆಸಿ ನಾವು ಪಾಯ್ಸನ್ ತಿನ್ನಾಗೊಂತೀವಿ ಸರ್. ಇಂಡೈರೆಕ್ಟಾಗಿ ನಾವು ಡೈರೆಕ್ಟ್ ತಿನ್ನಾಗೊಂತಿಲ್ಲ, ಇಂಡೈರೆಕ್ಟ್ ಪಾಯ್ಸನ್ ತಿನ್ನಾಗೊಂತೀವಿ ಸರ್ ಎಲ್ಲ ರೈತರು. ಹಾಂ ಸರ್. ಹಳೇದು ಅಂದರೆ ಹಳೆ ಸರ್. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸರ್ ಏನೆಲ್ಲ ಚೆನ್ನಾಗಿದೆ ಸರ್. ತಂದು ಹಾಕ್ಬೇಕು ನೋಡಿ ಸರ್ ಅಷ್ಟೇ. ಅದು ಟಗರಿಗೆಲ್ಲ ಸ್ವಲ್ಪ ತೆಗ್ದೀನಿ ಸರ್. ಟಗರಿಗೆಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದ್ದು ಸರ್. ಅದನ್ನು ಸ್ವಲ್ಪ ಟಗರು ಏನು ಮಾಡಿದ್ರು ದೊಡ್ಡ ಆಗ್ಬಿಟ್ಟು ಸರ್. 1.5 ವರ್ಷ ನಿಯರ್ ಇಟ್ಕೊಂಡು ಸರ್ ನಾನು ದೊಡ್ಡಾಗಿ ಮಾರೋಣ ಅಂತಂದು. ನಮ್ಮ ಫ್ರೆಂಡ್ ಹೇಳಿದ್ರು ದೊಡ್ಡ ಆದರೆ 6 ಹಲ್ಲು 8 ಹಲ್ಲು ಹಲ್ಲು ಅಂತಿರ್ತಾವಂತ. ಹಂಗಾಗಿ ಮಾರ್ಬೇಕಂತಂದು 2 ಹಲ್ಲು ಕೊಡಕ್ಕೆ ಹೋಗ್ಬೇಡ ಅಂತಂದು ದೊಡ್ಡ ಮಾಡಿದ್ದು ಸರ್ ನಾನು ಹಾಲಲ್ಲಿ ತಂದು. ಅವು ಗುದ್ದೆಲ್ಲ ವೆಲ್ಡಿಂಗ್ನಾಗ ಕಿತ್ತು ಸರ್. ದೊಡ್ಡ ಇದು ಸರ್. ಒಂದೊಂದು 50-60 kg ಅಷ್ಟು ವೇಟ್ ಹಿಡ್ತಿತ್ತು ಸರ್ ಅಂತಂದು ಆ ಟಗರ್ರಿ. ಸರ್ 40 ಟಗರು ಒಂದು 8 ಟೈಮ್ ಸಾಕಿದ್ದು ಸರ್ ನಾನು. ಅದೇ ಕೋವಿಡ್ನಾಗ ಸರ್. ಅದು ನೀರಿಗೆ ಮಾಡ್ಬೇಕು ಸರ್. ನೀರು ಮಾಡ್ಬೇಕು ಸರ್. ಈಗ ಮೆಟೀರಿಯಲ್ ತಂದು ಹಾಕಿದ್ದೇನೆ ಸರ್. ಅವ್ರಿಗೆ ಬಂದಿಲ್ಲ, ಗೌಂಡಿಗಳು ಬಂದಿಲ್ಲ. ಇದು ಚಾಪ್ ಕಟ್ರ್ ಮಿಷನ್ ಸರ್. ಇದು ಜಾಸ್ತಿ ಯೂಸ್ ಮಾಡಲ್ಲ ಸರ್. ಈಗ ಎಲ್ಲ ರೆಡಿ ಇದೆ ಸರ್. ಅಲ್ಲಿ ಇನ್ನೊಂದು ಸರ್ ಮನೆ ಅಲ್ಲಿ ಒಳಗಡೆ ಮನೆಯಲ್ಲಿ ಅಂದ್ರೆ ಅದ್ರಲ್ಲಿ ಯೂಸ್ ಮಾಡ್ತಾರೆ ಸರ್. ರಿಪೇರ್ ಇತ್ತಂದು ಕಳಿಸಿ. ಇದು ಸರ್ ದುಣ್ಗಡ್ಲಿ ಹೊಟ್ಟು. ಇದು ಕಡ್ಲಿ ಹೊಟ್ಟು. ಇದು ಇದನ್ನೇ ಹಾಕ್ತೀವಿ ಸರ್. ನಾವು ಮಿಕ್ಸ್ ಮಾಡಲ್ಲ ಸರ್. ಏನು ಬೆಳಿಗ್ಗೆ ಒಂದು ಪುಟ್ಟಿ ಸಣ್ಣ ಪುಟ್ಟಿ ಇರ್ತದೆ ಸರ್. ಇಂಥ ಪುಟ್ಟಿಲಿ ಸಣ್ಣದು ಒಂದು ಪುಟ್ಟಿ, ಸಾಯಂಕಾಲ ಒಂದು ಪುಟ್ಟಿ ಹಾಕ್ತೀವಿ ಸರ್. ಮತ್ತು ಒಣ ಹಸೆ ಮೇವು ಸ್ವಲ್ಪ ಹಾಕ್ತೀವಿ.
ಮತ್ತು ಫುಡ್ಡು ಇಷ್ಟ ಹಾಕೋದು ಸರ್. ಅದ್ರ ಜೊತೆ ಕ್ಯಾಲ್ಸಿಯಂ ಸಿರಪ್, ಮಿನರಲ್ ಮಿಕ್ಸ್ ಪೌಡ್ರ್, ಒಂದು ಲಿವರ್ ಟಾನಿಕ್ ಇದ್ರೆ ಲಿವರ್ ಟಾನಿಕ್ ಇಲ್ಲ ಡಿಬಫ್ ಒಂದು ಪೌಡ್ರ್ ಐತೆ ಸರ್, ಅಷ್ಟು ಹಾಕೋದು ಸರ್ ನಾವು. ಸರ್ ಎಷ್ಟು ಟ್ಯಾಕ್ಟ್ರಿ ಬೇಕಾಗುತ್ತೆ ಒಂದು ವರ್ಷಕ್ಕೆ ನಿಮಗೆ? ನಮಗಿದು 50 ಇದು 200 ಟೋಟಲ್ 200 ಮರಿದು ಸರ್ ಇದು ಶೆಡ್. ಮೇವಿಂದ 50 ಟ್ಯಾಕ್ಟ್ರಿ ಬೇಕು ಸರ್ ನಂಗೆ. ಒಂದು ವರ್ಷಕ್ಕೆ 50 ಇದು 50 ಇದು ಸ್ವಲ್ಪ ಬಿಳಿಜೋಳ ಸೊಪ್ಪಿ ಅದೊಂದು 10 ಅವ್ನು ಹಾಕ್ಸ್ಕೊತೀನಿ ಸರ್. ಸರ್ 60 ಟ್ಯಾಕ್ಟರ್ ಆಗ್ತದೆ. ಹಾಂ ಸರ್ ಅಷ್ಟು ಹಾಂ ಕೊಂಡತ್ತಾರೆ ಸರ್. ಈಗ ನಾವು ಹಾಕಿ ನಾವು ಕೆಲವು ರೈತರು ಏನು ಮಾಡ್ತಾರೆ, ಏನು ನಾವು ಹಾಕಿ ತೊಗೊಳೋಣ ಅಂತಂತಾರೆ, ಏನು ಬರೋದಿಲ್ಲ ಸರ್. ನಾನು ಟ್ರೈ ಮಾಡಿದೆ ಅದನ್ನು, ಬೇಡ ಅದ್ರ ಟೆನ್ಷನ್ ತೊಗೊಳಕ್ಕೆ ದುಡ್ಡು ₹1 ಇಲ್ಲ ₹2 ಹೆಚ್ಚಿಗೆ ಕೊಟ್ಟರೆ ಸಾಕು ತೊಗೊಂಬಿಡ ಅಂತ ಇದು ಮಾಡಿ ನೋಡಿ ಇಷ್ಟ ಹೌದು. ಇದು ಒಂದು ಟ್ಯಾಕ್ಟ್ರಿ ಎಷ್ಟು ಬರ್ತದೆ ಸರ್? ಇದು ಒಂದು ಟ್ಯಾಕ್ಟ್ರಿಗೆ 5,000 ಸರ್, 5,000 5,500 ಬೀಳ್ತಿದೆ ಅಂದರೆ ಒಂದು ಹಾಂ ಅದು ಬರುತ್ತೆ. ಒಟ್ಟು ಇದು 5,000 ಕೊಟ್ಟರೆ ಅದು 5,000 ಬರ್ತದೆ ಸರ್ ನನಗೆ ಅಲ್ಲಿ ಗೊಬ್ಬರಕ್ಕೆ. ಎವರೇಜ್ ಅಷ್ಟೇ ಸರ್ ಇದು. ಇದು ಕಡಲೆ ಒಟ್ಟು ಬಿಟ್ಟು ಮತ್ತೆ ಬೇರೆ ಒಟ್ಟು ಯಾವುದೂ ಹಾಕಲ್ಲ? ಇದು ಹಬ್ಸಿಂಗ್ ಹಾಕ್ತೀನಿ ಸರ್. ಹಾಂ ಕೆಳಗೆ ಮಿಕ್ಸ್ ಐತೆ ಸರ್, ಅದು ಒಳಗೆ ಹೋಗ್ಯದೆ, ಅಲ್ಲಿ ಒಳಗೆ ಅದಾವೆ ಸರ್, ಕೆಳಗೆ ಅದಾವೆ. ಕೆಳಗೆ ಅದನ್ನ ಹಾಕಿನಿ, ಇದು ಮೇಲೆ ಹಾಕ್ಕೊಂಡಿನಿ ಸರ್. ಇದು ಇದು ಸ್ವಲ್ಪ ಈಗ ನಾವು ಸ್ವಲ್ಪ ಪ್ರಿಪೇರ್ ಮಾಡಿಸ್ತಾ ಇದ್ದೀವಿ ಸರ್. ಮಳೆ ಬಂತು ಅದಕ್ಕೆ ಬಿಟ್ಬಿಟ್ಟೆ. ಇವೆಲ್ಲ ಆಡಿ ನಿಂದಿರ್ತಾವೆ ಸರ್, 1 2 3 4 5 ಆಡಿಗೆ ನಿಂದಿರ್ತದೆ. ಇದು ಟಗರಿಗೆ ನಿಂದಿರ್ತದೆ ಸರ್. ಇದು ಅಂದರೆ ಸಣ್ಣ ಮರಿ ಇದ್ದಾಗ ಈಗ ಮಾಡಾಕಂತೀವಿ. ಅದಾದಮೇಲೆ ಅದಕ್ಕೆ ಎಕ್ಸ್ಟೆಂಡ್ ಮಾಡೋದು, ಇದಕ್ಕೆ ಹಾಕ್ತೀನಿ ಸರ್ ಟಗರ್. ದೊಡ್ಡ ಅದು ಅಲ್ಲಿ 2 ತಿಂಗಳು ಇಟ್ಟ ಮೇಲೆ ಇದು ಇದ್ರಾಗ 2 ತಿಂಗಳು ಹಾಕಿ ಮಾರೋದು. ಇನ್ಮೇಲೆ ಪ್ಲ್ಯಾನ್ ಮಾಡೋದು ಸರ್. 2 ತಿಂಗಳು ಇದ್ರಾಗ ಹಾಕಿ ಮಾರ್ಬಿಡ್ತೀನಿ ಸರ್. ತಿಂಗಳ ಒಟ್ಟು 16 ಮಾರ್ಬೇಕಂತ ಪ್ಲ್ಯಾನ್ ಐತೆ ಸರ್ ನನಗೆ. 15ರಿಂದ 16 ತಿಂಗಳ. ಅದರಿಂದ ಇದು 16 ಅಂತಂದರೆ ಇದಕ್ಕೆ 16 ಇದೆ ಸರ್. ಇದು ಸ್ಟ್ರೆಂತ್ ಒಂದೊಂದು 2 ತಿಂಗಳು ಇಲ್ಲಿ ಇಟ್ಟೋದು, 1 ತಿಂಗಳು ಇಲ್ಲಿ ಹಾಕಿ ಮಾರ್ಬಿಡೋದು ಸರ್. ಏನು ಎವರೇಜ್ ನನಗೆ ಒಂದು ಟಗರಿಗೆ 1 ಮಂತಿಗೆ 1,500 ಬಂದ್ರೆ ಸಾಕು ಸರ್, ಉಳಿತದೆ ಸರ್. ಆದರೆ 500ರಿಂದ 800 ರೂಪಾಯಿ ಐತಿ. ಖರ್ಚು ಕಡಿಮೆ ಸರ್ ಟಗರಿಂದ, ಸಾಕಬೇಕು. ಅಂದರೆ ಸರ್ ಹೈನುಗಾರಿಕೆ ಶುರು ಮಾಡೋದಕ್ಕಿಂತ ಮುಂಚೆ ಮಾಡಿದ್ದು ಸರ್, 2 ಮಾಡಿದ್ದು ಸರ್. ಅದೇ ಹೈನುಗಾರಿಕೆ ಫಸ್ಟ್ 4 ಕಾಕ ಸ್ಟಾರ್ಟ್ ಮಾಡಿದ್ನಲ್ಲ ಸರ್, ಅದ್ರ ಜೊತೆ ನಾನು ಟ್ರೈನಿಂಗ್ ಹೋಗಿದ್ದೆ ಸರ್. ಇದು ಸ್ಮಾರ್ಟ್ ಅಂತಂದಿತ್ತು ಸರ್, ಶಿವರಾಜ್ ಸರ್ ಅಂತಂದು ಅವ್ರ ಹತ್ರ ಟ್ರೈನಿಂಗ್ ಹೋಗಿದ್ದೆ. ಅವ್ರ ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡಿದ್ದೆ ಸರ್. ನಾನೇ ಸ್ವಂತ ಪ್ಲ್ಯಾನ್ ಮಾಡಿ ನಾವೆಲ್ಲ ಮಾಡಿಸಿದ್ದೆ. ಕೋವಿಡ್ನಲ್ಲೇ ಸ್ವಲ್ಪ ಫೇಲ್ಯೂರ್ ಆಯ್ತು ಸರ್. ಅದಕ್ಕೆ ಬೇಡ ಅಂತಂದು ಅಲ್ಲಿಂದ 3 ವರ್ಷ ಆಯ್ತು ಸರ್, ಏನು ಮಾಡಿಲ್ಲ ಇದಕ್ಕೆ. ಹಂಗಾಯ್ತು ಸರ್. ಇದು ಮುಂದೆ ವರ್ಷ ಮಾಡ್ತೀನಿ ಸರ್. ಹಾಕಿಲ್ಲ ಸರ್, ಅದಕ್ಕೆ ಹಾಕಿದ್ದು ಸರ್. ಇದಕ್ಕೆ ಆಕಳು ಮಾಡ್ಕೊಂಡು ಫಸ್ಟ್ ಸೆಟಪ್ ಅಂದರೆ ನಮ್ಗೆ ದುಡ್ಡು ಬರೋಂಗೆ ಆಗ್ಬೇಕು ಸರ್. ಒಂದು ಹತ್ರ ಎಲ್ಲರೂ ಇದನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಅಂತ ಲಾಸ್ ಆಗ್ತದೆ ಸರ್, ಹಿಡಿಬೇಕಲ್ಲ ಸರ್. ಯಾಕೆ ಅದು ಮಾಡ್ಕೊಂಡು ಸರ್. ಅದು ಇನ್ನೊಂದು ಸ್ವಲ್ಪ ಐತೆ ಸರ್ ಕೆಲಸ. ಅದಾದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸರ್. ಯಾಕೆಲ್ಲ ಸರ್ ಅವಾಗೆ 16ರಿಂದ 17 ಲಕ್ಷಕ್ಕೆ ಮೇಲೆ ಆಗೈತೆ ಸರ್. ಇವಾಗ ಮಾಡಿದರೆ 25 ಲಕ್ಷ ಸರ್, 25-30 ಲಕ್ಷ ಹೋಗುತ್ತೆ ಸರ್. ಇದು 2,000 ಸ್ಕ್ವೇರ್ ಫೀಟಿಂದ ಸರ್. ಇದು ನಿಯರ್ 2,000 ಸ್ಕ್ವೇರ್ ಫೀಟಿಂದ ಸರ್. ಇದು ಅಷ್ಟು ಮಾಡೀನಿ ಸರ್. ಇದು ಎಲ್ಲ ಕೂಡಿ 2,400 ಆಗುತ್ತೆ ಸರ್. ಇದೆಲ್ಲ ಹಿಡಿದು ಇದು 50-40, ಇದು 1,500 ಸ್ಕ್ವೇರ್ ಫೀಟು. ಇದು 500-600 ಸ್ಕ್ವೇರ್ ಫೀಟಿಂದ ತೆಗೆದು ಹಾಕೊಂಡು ಸರ್. ಮುಂದೆ ಎಕ್ಸ್ಟ್ರಾ ಇಲ್ಲ ಅಂತಂದು ಮೇವಿಗೆ ಹಾಕೊಳ್ಳೋಕ್ಕೆ ನಾವು ರೆಸ್ಟ್ ಮಾಡೋಕ್ಕೆ ಕುಂದಾಕಿ ಹೇಳಕ್ಕೆ ಮಾಡಿದ್ವಿ. ಮಳೆ ಜಾಸ್ತಿ ಆಯ್ತಂತಂದು ಇಲ್ಲಿ ಹಾಕೊಂಡು ಸರ್. ಮೇವೆಲ್ಲ ಮೇವಿಂದ ಅಲ್ಲಿ ಮಾಡ್ಬೇಕು ಸರ್, ಇನ್ನೂ ಕೆಲಸ ಇತ್ತು ರೀ. ಅದು ಮಾಡ್ಕೊಂಡು ಮೇವಿಂದ ಮಾಡ್ಕೊತೀನಿ ರೀ ಅಲ್ಲಿ. ಇದು 40 ಅಗ್ಲ 40 ಉದ್ದ 55 ಸರ್. ಇದ್ರಾಗ 200ವರೆಗೂ ಸಾಕ್ಬೋದು ಸರ್, ಸಾಕ್ಬೋದು. ಆಡು ಒಂದೊಂದು ಆಡಿಗೆ ಒಂದು 20-25 20 ಮೇಲೆ 30ವರೆಗೆ ಹಾಕ್ಬೋದು ಸರ್. 25-30 ಇದರಲ್ಲಿ ಒಂದೊಂದು ಬಾಕ್ಸಲ್ಲಿ ಒಂದು 5 ಬಾಕ್ಸ್ ಅದಾವೆ ಸರ್. 3 ಬಾಕ್ಸ್ 25 ಇರುತ್ತೆ ಸರ್. ಅದು ಒಂದು 50-40 ಬಾಕ್ಸ್ 40 ಹಾಕ್ಬೋದು ಸರ್ ನಿಯರ್. ಇದು ಮತ್ತು ಇದರಲ್ಲಿ ಟಗರ್ ಒಂದು 30-25 50 ಟಗರ್ ಹಾಕ್ಬೋದು ಸರ್. ಇದ್ರೆ ಮನ್ಸು ಮಾಡಿದರೆ ಹಾಂ ಟಗರ್ ಸರ್. ಇದು ಇಷ್ಟು ಟಗರಿಗೆ ಸರ್. ಇದು ಆಡಿಂದು ಅಂದರೆ ನಾವು 3ದಾಗ ಕರೆಕ್ಟ್ ಆಡಿಟ್ಟು ಆ ಕಡೆ ಲಾಸ್ಟ್ ಸಣ್ಣ ಅಲ್ಲಿ ಸಣ್ಣ ಮರಿ ಬಿಡ್ಬೇಕಂತ ಮಾಡೀವಿ ಸರ್. 20-60 ಆಡು ಮಾಡಿ ಅದಕ್ಕೆಲ್ಲ ಅಲ್ಲಿ ಅಷ್ಟೆಲ್ಲ ಲಾಸ್ಟ್ ಸರ್. ಅದು ಮಾಡಿದ್ದು ಸರ್. ಸ್ವಲ್ಪ ಮೇವಿಂದ ಅಭಾವ ಸರ್ ನನಗೆ. ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಮಾಡೋದು ಎಲ್ಲವೂ ತಪ್ಪು ನೋಡಿ ಸರ್. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೆ ಮಾಡೋದು ಎಲ್ಲ ಲಾಸ್, ಹಂಗಾಗಿ ಸ್ವಲ್ಪ ಲಾಸ್ ಆದ ಸರ್. ಪ್ರಿಪೇರ್ ಮಾಡಿ ಈಗೆಲ್ಲ ತಿಳ್ಕೊಳಕ್ಕೆ ಬಂದ ಸರ್. ಇದ್ರದ್ದು ಏನು ಮಾಡ್ಬೇಕು ಅನ್ನೋದೆಲ್ಲ ಈಗ ಮಾಡ್ತೀನಿ ಸರ್. ಯಾಕಂದರೆ ಐತಂದು ಮಾಡೋಕೆ ಹೋದ್ವಿ, ಸುಟ್ಕೊಳೋದು ಭಾಳ ಸರ್ ಇದರಲ್ಲಿ.
ಆದರೆ ಇದರಂಥ ಲಾಭ ಯಾವ್ದು ರೀ? ಹೈನುಗಾರಿಕೆ ಆಯಿತು, ಕುರಿ ಸಾಕಾಣಿಕೆ ಆಯಿತು, ಕೋಳಿ ಸಾಕಾಣಿಕೆ ಆಯಿತು. ಹೈನುಗಾರಿಕೆ ಮಾಡ್ರೆ ಒಂದೇ ಮಾಡ್ಬಾರ್ದು ಸರ್. ಒಂದು 4 ಟಗರು ಮಾಡ್ಕೋಬೇಕು, ಅದಕ್ಕೆ ಒಂದು 4 ಕೋಳಿ ಮಾಡ್ಕೋಬೇಕು. ಅವ್ರು ಕಂಟಿನ್ಯೂ ರೀ. ಅಂದರೆ ಇವು ಕೋಳಿ ಮಾಡಿದರೆ ತಿಂಗಳು ಒಂದು 2-3 ಕೋಳಿ ಮಾಡಿದ್ರು 2,000 ಬಂದ್ಬಿಡ್ತು ಸರ್. ಈಗ 10,000 ಇದೆ ಅಂದರೆ ಒಂದೇ ಕಡೆ ಹಾಕ್ಬಾರ್ದು ಸರ್. ಅದ ಪ್ಲ್ಯಾನ್ ಸರ್ ನಂದು. ಇದು ಕುರಿ ಮೇಲೆ ಕೆಳಗೆ ಕೋಳಿ ಜವಾರಿ ಹಾಕ್ತೀನಿ ರೀ. ಇನ್ನೊಂದು ಈ ವರ್ಷ ಇಲ್ಲ, ನೆಕ್ಸ್ಟ್ ವರ್ಷ ಗ್ಯಾರಂಟಿ ಮಾಡ್ತೀನಿ ಸರ್ ಇದೆಲ್ಲ. ಅಂದರೆ ಕೆಳಗಡೆ ಕೋಳಿ ಜವಾರಿ ಕೋಳಿ ಹಾಕ್ತೀನಿ ಸರ್. ಫಾರ್ಮಲ್ಲ ಜವಾರಿ ಹಾಕ್ತೀನಿ ಸರ್. ತತ್ತಿಡೋ ಲೋಕಲ್ ತತ್ತಿಡೋ ಇಡ್ತೀನಿ ಸರ್. ಅದು ಸ್ವಲ್ಪ ಇದು ಮಾಡಿಕೊಂಡು ಎಟ್ ಎ ಟೈಮ್ 3 ರನ್ನಿಂಗ್ ಆಗ್ಬೇಕು ಸರ್ ನನಗೆ. ಈ ಕಡೆ ಟಗರು ಆಯಿತು, ಆಡಾಯಿತು, ಆಕಳ ಆಯ್ತು, ಎಲ್ಲ ರನ್ನಿಂಗ್ ಆಗ್ಬೇಕು ಸರ್. ಅದಕ್ಕೆ ಇವೆಲ್ಲ ಹುಲ್ಲು ಹಾಕ್ಕೊಂಡು ನೋಡ್ತೀರಿ ಇದು. ಹೌದು, ನೆಪಿಯರ್ ನೋಡಿ ಸರ್. ಕೆಳಗಡೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ? ಕೆಳಗಡೆ ಇಲ್ಲ ಸರ್, ಬಂದ್ ಮಾಡಿಬಿಟ್ಟು ಸರ್. ಇಲ್ಲಿ ಕಾಣುತ್ತೆ ಬರ್ರಿ ಸರ್. ಮೇವು ಹಾಕಿನಲ್ಲ ಸರ್, ಅಲ್ಲಿ ಮೇವಿನ ಬಂದು ಆಗ್ಬಿಟ್ಟ ಸರ್. ಇಲ್ಲೇ ಐತೆ ಬಾಕ್ಲೆ ಅದ್ರದ್ದು. ಇದಾಗತ್ತೆ ಸರ್. ಈಗ ಇನ್ನೊಂದು ಇದು 3 ತಿಂಗಳು ಆಗುತ್ತೆ ಸರ್. ಇದಿನ್ನು 2-3 ತಿಂಗಳು ಆಗುತ್ತೆ. ಅದಾದ ತಕ್ಷಣ ಅದು ಓಪನ್ ಆಗುತ್ತೆ ಸರ್. ಕೆಲವೊಂದು ಜನಕ್ಕೆ ಮೇವು ಕೊಂಡೋಗಿ ತರೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಅಂಥವ್ರಿಗೆ ಯಾವ ಥರ ಸರ್? ಹಾಂ, ಬೆಳ್ಕೊಬೋದು ಸರ್. ಭೂಮಿ ಹೆಚ್ಚಿದ್ರೆ ಈಗ ಹೈಬ್ರಿಡ್ ಇದನ್ನ ಜೋಳನ ಸರ್, ಹೈಬ್ರಿಡ್ ಜೋಳ ಅಥವಾ ಬಿಳಿಜೋಳ ಅಂತಂದು ಹೇಳ್ತಾರಲ್ಲ, ಅವನ್ನೆಲ್ಲ ಹಾಕ್ಕೊಂಡ್ರೆ ಇದಾಗುತ್ತೆ. ಹಾಕ್ಕೊಂಡು ಒಣಗಿಸಿ ಮೇವು, ಹಸಿ ಮೇವುಕ್ಕಿಂತ ಹೊಸ ಮೇವು ಹೆಂಗೆ ಕೊಡ್ತಾರೆ ಸರ್, ಹಂಗೆ ಒಣ ಮೇವು ಕೊಡಲೇಬೇಕು. ಈಗ ನಾವು ಬರೀ ಹಸಿ ಮೇವು ಮೇಲೆ ನಡೆಸ್ತೀವಿ ಅಂದ್ರೆ ಆಗಲ್ಲ ಸರ್ ಹೈನುಗಾರಿಕೆ. ಇದು ನೀರಿನ ಟ್ಯಾಂಕ್ ಸರ್ ನಮ್ಮದೊಂದು ಸಣ್ಣದು ಇದಾವೆ ಸರ್. ಒಳಗೆಲ್ಲ ರೆಡಿ ಇತ್ತು, ಈಗ ತೆಗ್ದೀನಿ ಸರ್ ಎಲ್ಲ. ಅದೊಂದು ಚಾಪ್ ಕೊಟ್ಟು ಈ ಥರ ಕೆಳಗಡೆ ಮಾಡ್ಕೊಂಡ್ರೆ ಅದಕ್ಕೆ ಇದು ಮಾಡ್ಕೊಂಡು ಇದು ಸರ್ ಎರೆಹುಳ ಘಟಕ. ಎಷ್ಟು ನಾವೇ ಸ್ವಂತ ಮಾಡ್ಕೊಂಡಿದ್ದು ಹಂಗೆ ನೋಡೋಣ ಅಂತಂದು. ಇದು ಚೆನ್ನಾಗಿದೆ ಸರ್ ಗೊಬ್ಬರ ಎಲ್ಲ. ಇನ್ನು ನಾವು ಕೊಂಡು ಒಂದು ಪ್ಯಾಕೆಟ್ಗೆ 500 ರೂಪಾಯಿ ಸರ್. ಇದು ಈ ಕಡೆ ಬಳಸ್ತಾರೆ ಸರ್? ಹಾಂ, ಬಳಸ್ತಾರೆ ಸರ್. ನಾವು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸರ್. ಇದು ಇಲ್ಲಿ ನಾವಿ ಅಂತಂದ್ರೆ ಇಲ್ಲೇ ಸುಗ್ನಳ್ಳಿ ಅಂತಂದು, ಅವರು ಪಾರಂಪರಿಕ ಕೃಷಿಕರು. ಅಂದರೆ ಎರೆಹುಳ ಬಗ್ಗೆ ಭಾಳ ಆಸಕ್ತಿ ಐತಿ. ಬೇರೆ ಗೊಬ್ಬರ ಹಾಕಲ್ಲ ಅವರು, ಆರ್ಗಾನಿಕ್ ಎಲ್ಲ ಅವ್ರದ್ದೆಲ್ಲ ಕೆಲಸ. ನೀವೇನಾದ್ರು ತರಬೇತಿ ಏನಾದ್ರು ಪಡ್ಕೊಂಡಿದ್ದೀರಾ ಸರ್ ಮಾಡ್ಬೇಕಂತ? ಹಾಂ, ಆಯ್ತು ಸರ್. ಹೈನುಗಾರಿಕೆ ತರಬೇತಿ ಪಡ್ಕೊಂಡಿದ್ದೆ. ಅಲ್ಲೇ ಹುಲ್ಕೋಟಿ, ನಮ್ಮ ಗದಗ ಜಿಲ್ಲೆ ಹುಲ್ಕೋಟಿ ಇದೆ ಸರ್. ಅಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸರ್. ಇಯರ್ಲಿ ಒಂದು 5-6 ಟೈಮ್ ಕೊಡ್ತಾರೆ ಸರ್. ಆದರೆ ನಾನು 2023ರಲ್ಲಿ ಟ್ರೈನಿಂಗ್ ತೊಗೊಂಡಿನಿ ಸರ್. ಅಲ್ಲಿ ದುಡ್ಡು ಏನಾದ್ರು ಕಟ್ಟಿ? ಇಲ್ಲ ಸರ್, ಇಲ್ಲ, ಫ್ರೀ ಇದೆ. ಹಾಂ, ಫ್ರೀ ಸರ್ವಿಸ್, ಫ್ರೀ ಸರ್. ಎಲ್ಲರೂ ಇದನ್ನ ಸದುಪಯೋಗ ಮಾಡಿಕೊಂಡ್ರೆ ಎಷ್ಟು ಇದು ವರ್ಮಿ ಕಂಪೋಸ್ಟ್ ಟ್ರೈನಿಂಗ್ ಪ್ಲಸ್ ಹೈನುಗಾರಿಕೆ 2 ಟ್ರೈನಿಂಗ್ ಕೊಟ್ಕೊಡ್ತಾರೆ ಸರ್. ಎಷ್ಟು ದಿನದೊಳಗೆ ಕಲಿಬೋದು ಸರ್? ಹಾಂ, ಈಗ 10 ಡೇಸ್ ಸರ್. ಬರೀ 10 ದಿನ ಕೊಡಿಸ್ತಾರೆ ಸರ್. ಈಗ 12-15 ದಿನ ಮಾಡ್ಯಾರ ಸರ್. ಈಗ ನಾವೆಲ್ಲ 10 ಡೇಸ್ ಕೊಡಿ ಸರ್. 10 ಡೇಸ್ನಲ್ಲಿ ಇದನ್ನು 2 ಡೇಸ್ ಕೊಡ್ತಾರೆ ಸರ್. ಇದು ವರ್ಮಿ ಕಂಪೋಸ್ಟ್ ಬಗ್ಗೆ 2 ದಿನ ಸ್ವಲ್ಪ ನಾವು ವ್ಯಕ್ತಿತ್ವ ವಿಕಸನ ಬಗ್ಗೆ ಏನೇನೋ ಟ್ರೈನಿಂಗ್ ಕೊಡ್ತಾರೆ. 4 ದಿನ ಹೈನುಗಾರಿಕೆ, ಫುಲ್ ಹೈನುಗಾರಿಕೆ ಬಗ್ಗೆ ಕೊಡ್ತಾರೆ. ಮತ್ತು ಅದ್ರ ಜೊತೆ 4 ದಿನದಲ್ಲಿ ಇಂಥ ನಮ್ಮಂತ ಫಾರ್ಮ್ ಮಾಡಿದ್ದೀನಿ ಸರ್. ಈಗ ಅಂತಲ್ಲಿ ವಿಸಿಟ್ ಕೊಡಿಸ್ತಾರೆ. ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಸ್ತಾರೆ ಸರ್. ಅವ್ರ ಹತ್ರ ಎಕ್ಸ್ಪ್ಲೇನ್ ಏನು ಅಂದರೆ ಹೈನುಗಾರಿಕೆ ಹೆಂಗಿರುತ್ತೆ. ಈಗ ನಾನು ಒಬ್ಬರು ಟ್ರೈನಿಂಗ್ ಮಾಡ್ಕೊಂಡು ಬಂದು ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್. ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಅನುಭವನ ದಾರಿ ಇರ್ತಾರೆ ಅವರೆಲ್ಲರಿಗೂ. ಪ್ರಾಕ್ಟಿಕಲ್ಲು ಕಳಿಸ್ತಾರೆ. ಅಂದರೆ ಅಲ್ಲಿ ಕಳಿಸ್ತಾರೆ ಸರ್ ಏನೇ ಮಾಡ್ತಾರೆ ಅಂತಂದು. ಒಂದು ಡೇ ಅಲ್ಲಿ ಹೋಗಿ ಅವ್ರು ಏನೋ ಮಾಡ್ತಾರೆ ನೋಡಿಕೊಂಡು ಇದು ಮಾಡ್ತಾರೆ ಸರ್. ಅದ್ರ ಮೇಲೆ ಮತ್ತೆ ಬಂದು ಪಾಠ ಮಾಡ್ತಾರೆ ಅಲ್ಲಿ. ಚೆನ್ನಾಗಿದೆ ಸರ್. ಅದು ಹುಲ್ಕೋಟೆಯಲ್ಲಿ ಎಲ್ಲ ಟ್ರೈನಿಂಗ್ ಸೆಂಟರ್ ಎಲ್ಲ ವ್ಯವಸ್ಥೆ, ಹಾಸ್ಟೆಲ್, ಊಟ. ಇವ್ರು ಒಂದೇ ಫೋಟೋ, ಆಧಾರ್ ಕಾರ್ಡ್ ತೊಗೊಂಡೋದ್ರೆ ರೇಷನ್ ಕಾರ್ಡ್ ತೊಗೊಂಡೋದ್ರೆ ಮುಗಿತು ನೋಡಿ ಸರ್. ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತಿರುತ್ತೆ. ಅವಾಗ ಹಾಕ್ಲಿಲ್ಲ ಅಂದ್ರೆ ಡೈರೆಕ್ಟ್ ಹೋದ್ರೆ ಅವ್ರು ತೊಗೊಂತಾರೆ ಸರ್. ಅಲ್ಲಿ ಸಿದ್ಧಾರ್ಥ ಸರ್ ಅಂತ ಇದ್ದಾರೆ. ನಾಡಗೌಡನ ಯಾರು ಬಟ್ ಭಾಳ ಜನ ಸರ್ ಅದಾರೆ ಸರ್. ನಾನು 4-5 ವರ್ಷ ಆಯ್ತಲ್ಲ ಮಾಡ್ತೀವಿ. ಹಾಂ ನೋಡಿ ಸರ್, ಕಲ್ತಿದ್ದಕ್ಕೂ ನೀವು ಎಷ್ಟು ಯೂಸ್ ಮಾಡ್ತಿದ್ದೀರ? ಇಲ್ಲ ಸರ್, ಮಾಡ್ಬೇಕು ಸರ್. ಹುಮ್ಮಸ್ ಇರ್ಬೇಕು ಇದರಲ್ಲಿ. ಮಾಡ್ತೀನಿ ಅಂತ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಎಷ್ಟು ಫುಲ್ ಸರ್ ನೇಪಿಯರ್ ಇದು. ಹಾಂ, ಈ ಸ್ವಲ್ಪ ಬೇಸಿಗೆಲ್ಲ ಸ್ವಲ್ಪ ತೊಂದರೆ ಆಯ್ತು ಸರ್. ನೇಪಿಯರ್ ಸ್ವಲ್ಪ ಹೇಳಿಲ್ಲ. ಈ ರಿಟರ್ನ್ ಎಲ್ಲ ಇದ್ಬಿಟ್ಟು ಇಷ್ಟು ಹೇಳ್ತೀನಿ ಸರ್. ಇವೆಲ್ಲ ಇದು ಎಷ್ಟು ಎಕರೆ ಹಾಕೊಂತೀರಿ ಸರ್? ಈಗ 1.5 ಎಕರೆ ಸರ್. 1.5 ಎಕರೆ ಆಗುತ್ತೆ ಸರ್ ನಿಮಗೆ? ಆಗುತ್ತೆ ಸರ್. ನಾನು ಒಂದು ಒಣದ್ರಲ್ಲೇ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡ್ತೀನಿ. ಫುಡ್ ಒಣದ್ರಲ್ಲೇ ಮೇಂಟೈನ್ ಮಾಡ್ತಾರೆ. ಇದನ್ನು ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ 10 ಟೋಟಲ್ ಒಂದು 10-15 kg ಕೊಡ್ತೀವಿ ಸರ್ ಪ್ರೆಸೆಂಟ್. ಇಲ್ಲಾಂದ್ರೆ 20 kg ಕೊಡ್ತೀವಿ ಸರ್. ಇದನ್ನು ಅದು 25 ಒಣದು
6 ಇದು ಕೊಡ್ತೀವಿ ರೀ. ಇದು ಹೆಚ್ಚಿಗೆ ಮೇಲೆ ಕೊಡ್ತಾರೆ ಸರ್, 20 kg ನೀರು ಕೊಡ್ತಾರೆ ಇದ್ರ. ಅಂದ್ರೆ ಪ್ರತಿದಿನ ಕಟ್ ಮಾಡಿ ಹಾಕ್ತಾರೆ ಪ್ರತಿದಿನ ಹಾಕ್ತಾರೆ ಸರ್. ಮತ್ತೆ ಖಾಲಿ ಆದ್ರೆ ಹಂಗೆ ಖಾಲಿ ಆಗಲ್ಲ ಸರ್, ಇದು ಲೈನ್ ಇರ್ತವಲ್ಲ ಸರ್, ಇವು ಎಷ್ಟು ಲೈನ್ ಅದು ನೋಡ್ತೀವಿ, ಲೈನ್ ಪ್ರಕಾರ ಕೊಡ್ತೀವಿ ಸರ್. ಒಂದು ದಿನಕ್ಕೆ 2 ಲೈನ್ ಅರ್ಧಕ್ಕೆ ಹೋಗಲ್ಲ ಸರ್. ಒಂದು 70 ಲೈನು 80 ಲೈನ್ ಅದ ಸರ್. 80 ದಿನ ಆಗುತ್ತೆ ಸರ್. ಇದು 70 ದಿನ ನಿಯರಾಗೆ ಆಗುತ್ತೆ, 70-80 ದಿನ. ರಿಟರ್ನ್ 70 ದಿನದಲ್ಲಿ 2 ತಿಂಗಳು ಬಂದುಬಿಡ್ತು ಸರ್, ಹೊಳ್ಳಿ ಬಂದುಬಿಡುತ್ತೆ. ಆದರೆ ಇದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಕುಂಡಿ ತಗೋ ಸರ್ ಬೆಳವಣಿಗೆ. ಆ ಟೈಮ್ ಮತ್ತು ಒಣದ ಮೇಂಟೈನ್ ಮಾಡಿ, ಒಣದೈತಲ್ಲ ಸರ್, ಅದನ್ನು ಮೇಂಟೈನ್ ಮಾಡಿಸ್ತೀವಿ ಅದರಲ್ಲಿ. ನಾವು ರೈತರು ಕರೆಕ್ಟಾಗಿ ಇದು ಕೊಡಲ್ಲ ಸರ್ ಫುಡ್ ಹಾಕಕ್ಕೆ. ಅಂಥ ರೈತರು ಏನು ಮಾಡ್ಬೇಕು, ಸ್ವಲ್ಪ ಕ್ಯಾಲ್ಸಿಯಮ್ ಮತ್ತು ಇವು ಎಲ್ಲ ಸಪ್ಲಿಮೆಂಟ್ ಅದಾವಲ್ಲ ಸರ್, ಅವ್ನು ಕೊಡ್ಕೊಂತಿರ್ಬೇಕು ಸರ್. ಅಂದ್ರೆ ಅಷ್ಟೇ ಇದೂ ಆಗಲ್ಲ ಸರ್, ಏನು ತೊಂದರೆ ಆಗಲ್ಲ ರೈತರಿಗೆ. ಸರ್ ಅದು ಫುಲ್ ಶೆಡ್ ಆದಮೇಲೆ ಅದ್ರ ಬಗ್ಗೆ ಹೈಡ್ರೋಪೋನಿಕ್ ಸಿಸ್ಟಮ್ ಇಲ್ಲಿ ಬನ್ನಿ ಸರ್. ಇಲ್ಲ ಸರ್, ಇಲ್ಲ. ಇಲ್ಲಿ ಇನ್ನೊಂದು ಏನು ತೊಂದರೆ ಇದೆ ಸರ್, ಬಾಜು 10 ಕಿಲೋಮೀಟರ್ ಸರ್ ನಮ್ಮ ಹೊಳೆ. 10 ಕಿಲೋಮೀಟ್ರ್ ನೀರಿಲ್ಲ, 100 ಕಿಲೋಮೀಟ್ರ್ ನೀರು ಐತೆ. ಅದು ದುರಂತ ಸರ್ ನಮ್ಮ ಏರಿಯಾದ. ನಾನು ಹೇಳ್ಬೇಕಂದ್ರೆ ದೊಡ್ಡ ದುರಂತ. ಇಲ್ಲ ಬಿದ್ರಳ್ಳಿ ಅಂತ 10 ಕಿಲೋಮೀಟರ್ ಸರ್ ಇಂದ ಕೆರೆ ಅದಾವೆ ಸರ್. ಕೆರೆ ತುಂಬಿಸೋ ಯಾವ್ದಾರು ಒಂದು ಪ್ರಾಜೆಕ್ಟ್ ಮಾಡಿದ್ರೆ 20-30 ವರ್ಷ ನಾನು ನೋಡೋಕೆ ಬಂದಿದ್ದೆ ಸರ್. ಸಣ್ಣ ಇದ್ರಂಗೆ 20 ತುಂಬತೈತೆ 4 ತುಂಬತೈತೆ ಅನ್ಕೊಂಬರ್ತಾರೆ. ಇಲ್ಲಿವರೆಗೂ ನೀರು ಒಂದಲ್ಲ ಪೈಪ್ಲೈನ್ ಸತಿ ಮಾಡಿಲ್ಲ ಸರ್ ಇಲ್ಲಿ. ಕೆರೆ ನೀರು ಮತ್ತು ಯೋಜನೆಗಳು ಭಾಳಷ್ಟು ಹೆಸರಿಗೆ ಸರ್ ಯೋಜನೆ ಹೇಳ್ಬಾರ್ದು ಸರ್. ಯಾಕಂದ್ರೆ ಎಲ್ಲ ಪಕ್ಷ ಯಾವ ಪಕ್ಷನೂ ದ್ವೇಷ ಮಾಡಬಾರ್ದು. ನಾವು ಕೇಳೋ ಅಧಿಕಾರ ಇದೆ, ಯಾವ ಸರ್ಕಾರ ಆದ್ರೂ. ಹೌದು ಸರ್, ಆದರೆ ಅದೊಂದು ಆದ್ರೆ ಸರ್ ನಮ್ಮ ರೈತರೆಲ್ಲರೂ ನಾ ಹೇಳ್ತೀವಿ ಸರ್, ಇಲ್ಲಿ ರೈತರು 1 ಎಕರೆ ಇದ್ದರೂ ಜೀವನ ಸಾಗಿಸ್ತಾರೆ ಸರ್. ಇವರು ರೈತರ ಮೈಂಡನ್ನು ಸ್ವಲ್ಪ ದುರುಪಯೋಗ ಪಡಿಸ್ಕೊಂಬಿಡ್ತಾರೆ ಸರ್ ಇಲ್ಲಿ ಕೆಲವು ರಾಜಕಾರಣಿಗಳು. ಒಂದ್ಸಲ ಮಾಡ್ತಾರೆ, ಓಪನಿಂಗ್ ಗುದ್ಲಿ ಪೂಜೆ ಮಾಡ್ತಾರೆ, ತೆಗಿತಾರೆ. ನೆಕ್ಸ್ಟ್ MLA ಚೇಂಜ್ ಆಗಿಬಿಡ್ತಾರೆ. ಲಾಸ್ಟ್ ಟೈಮ್ ಮಾಡ್ತಾರೆ, ಇನ್ನೊಂದು 2 ಮಂತ್ 3 ಮಂತ್ ಇದ್ದಾಗ ಗುದ್ಲಿ ಪೂಜೆ ಮಾಡ್ತಾರೆ ಸರ್ ಬಂದು. ಅದಾದಮೇಲೆ ಏನು ಮಾಡ್ತಾರೆ, 2 ತಿಂಗಳು ಆದಮೇಲೆ ಅವರು MLA ಚೇಂಜ್ ಹಾಕಾನೆ. ಇಲ್ಲೊಂದು ದುರಂತ ಏನಂದ್ರೆ ಕಂಟಿನ್ಯೂ ಯಾರು ನಾನು MLA ಸರ್ ಎಕ್ಸಾಂಪಲ್, ನಾ ಈ ಪಕ್ಷ ಯಾವುದೋ ಪಕ್ಷ ನಿಂತೀನಿ, ನೆಕ್ಸ್ಟ್ ನಾವು ರಿಟರ್ನ್ ನಾನು ಗೆಲ್ಲಲ್ಲ. ಅದ ಒಂದು ಫೀಲ್ಡ್ನಾಗ ಲಾಸ್ಟ್ ಟೈಮ್ ಮಾಡೋಕೆ ಹೋಗ್ತೀನಿ, ನೆಕ್ಸ್ಟ್ ಬರಲ್ಲ. ಹಂಗಾಗಿ ಒಂದು ಸರ್ ಇಲ್ಲಿ ಸರ್ ಒಗ್ಗಟ್ಟಿನಿಂದ ಎದುರ್ಸೋಕ್ಕಾಗಲ್ವಾ ಎಲ್ಲರೂ ಸರ್? ಒಗ್ಗಟ್ಟು ಅಂದರೆ ಇಲ್ಲಿ ಸ್ವಲ್ಪ ಹೇಳ್ಬಾರ್ದು ಸರ್, ಅವು ಪ್ರಾಬ್ಲಮ್ ಅದಾವೆ ಸರ್. ಇಲ್ಲ ರೈತರೆಲ್ಲ ಒಗ್ಗಟ್ಟಾದರೆ ದೊಡ್ಡದಲ್ಲ ರೀ. ಚಿಟ್ಟಿಗೌಡರಿಗೆ ಕೆಲಸ ಮಾಡಿಸ್ಬೋದು, ರೈತರು ಒಗ್ಗಟ್ಟಾಗಲ್ಲ. ಇಲ್ಲ ಒಂದೊಂದು ಕೇಳ್ತಿದ್ರೆ ಪಕ್ಕದ ಹೊಲದ ರೈತರಿಗೆ ಒಂದು ಸ್ವಲ್ಪ ದಾರಿ ಕೊಡೋಕ್ಕೆ ಯೋಚನೆ ಮಾಡ್ತಾರೆ ರೈತರು ಅಂತ ಮೈಂಡ್ ರೈತರು ಅದಾರೆ. ಮತ್ತು ಇಂಥವಕ್ಕೆಲ್ಲ ಒಗ್ಗಟ್ಟು ಹಾಕ್ತಾರೆ ಅಂದ್ರೆ ನನಗೆ ಕಾನೂನು ಇದೆ ಅಲ್ಲ ಸರ್, ದಾರಿ ಕೊಡ್ಬೇಕಂತಾನೆ ಕಾನೂನು ಇದೆ ಸರ್. ಅವೆಲ್ಲ ಮತ್ತು ಕೋರ್ಟಿಗೆ ಹೋಗ್ಬೇಕು, ಕಚೇರಿಗೆ ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಮಗೂ ಸ್ವಲ್ಪ ತೊಂದರೆ ಸರ್ ಇಲ್ಲಿ. ದಾರಿ ಪಾಪ ನಮ್ಮ ಬಾಜು ಹೊಲ್ದಾರಿ ಭಾಳ ಅನುಕೂಲ ಮಾಡಿಕೊಟ್ಟ ಸರ್. ಹಾಗೆ ಬಾಜು ನೋಡಿದರೆ ಮತ್ತು ಅಲ್ಲೇ ಸ್ವಲ್ಪ ಕಿರಿಕಿರುತ್ತೆ. ಎಲ್ಲರೂ ಒಂದೇ ಮೈಂಡ್ ಇರಲ್ಲ ಸರ್. ಒಬ್ಬ ನಮ್ಮ ಬಗ್ಗೆ ಕಳಕಳ ಇರುತ್ತೆ, ಒಬ್ಬರು ಇವ್ರು ಯಾಕೆ ಮಾಡೋ ಒಂಥರ ಒಂದು ಇರುತ್ತೆ. ಅದು ಮತ್ತು ಸಹಜ ಅಲ್ಲ ಸರ್ ಹಳ್ಳಿದ್ದು. ಇಲ್ಲ ಸರ್ ಇರಲ್ಲ ಅಂಥ ಮನೋಭಾವ ಇದ್ದರೆ ಸರ್ ಎಲ್ಲ ರೈತನೂ ಆರಾಮ್ ಇರ್ತಾರೆ ಸರ್. ಅಂಥ ಮನೋಭಾವ ಇರಲ್ಲ ಸರ್ ಕೆಲವು ರೈತರಿಗೆ. ಸರ್ ಯಾವುದೋ ಒಂದು ಪ್ಲಾನಿಂಗ್ ಬಗ್ಗೆ ಸರ್ ಇದು ಇಲ್ಲೊಂದು ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡ್ತೀನಿ ಸರ್. ಇಲ್ಲಿ ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡೈತೆ ಅಂದರೆ ಮೆಕ್ಕೆಜೋಳ ಸರ್ 8 ದಿನ ಇಲ್ಲ 10 ದಿನಕ್ಕೆ ಒಳಗಡೆ ಮೇವು ಬಂದ್ಬಿಡುತ್ತೆ ಸರ್. ನಾವು ಅದು ಹೋಗಿ ಕೊಯ್ಕೊಂಡು ಅದು ಹಂಗೆ ನೋಡಿದರೆ ಸರ್ ಅದಕ್ಕಿಂತ ಸಸ್ತಾ ಇದು, ಕಮ್ಮಿ ರೇಟ್. ಅಷ್ಟರಲ್ಲಿ 1 ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಕಡಿಮೆ ಅಂದ್ರೆ 40 ಕ್ವಿಂಟಲ್ ಬರ್ತಾರೆ. 40 ಕ್ವಿಂಟಲ್ದು ನಾವೇನಾದರೂ ಇದು ಮಾಡಿದರೆ 40 × 8 32 ಕ್ವಿಂಟಲ್ ಮೇವು ಬರ್ತದೆ ನನಗೆ, ಟನ್. ಅಷ್ಟು ಇದಾಗತ್ತಲ್ಲ ಸರ್. 3 ಟನ್ ಮೇಲೆ 33 ಟನ್ ಮೇವು ಬರುತ್ತೆ 40 ಕ್ವಿಂಟಲ್ಗೆ. 3 ಟನ್ ಮೇವು ಇದರಲ್ಲಿ ಜಾಸ್ತಿ ಬರ್ತದೆ ಟನ್. 1 ಎಕರೆಗೆ 12 ರಿಂದ 15 ಟನ್ ಬರುತ್ತೆ. ಬಟ್ ಅದು ಕೊಯ್ಬೇಕು, ಅದೆಲ್ಲ ಅದು ಬೇಡ ಅಂತಂದು ಇದು ಹೈಡ್ರೋಪೋನಿಕ್ ಸಿಸ್ಟಮ್ ಅವರೇ ಮಾಡ್ತಾರೆ ಕೆಲಸ. ಅದನ್ನು ಅದು ಮಾಡ್ಕೊಳಕ್ಕೆ ಇದು ಪ್ಲ್ಯಾನ್ ಐತೆ ಸರ್. ಮಾಡಿಕೊಂಡು ಮೇವಿಂದು ಸ್ವಲ್ಪ ಇದು ಮಾಡ್ಕೊಂಡು, ನಂದು ಕೋಳಿ ಸಾಕಾಣಿಕೆ ಭಾಳ ಪ್ಲ್ಯಾನ್ ಐತೆ ಸರ್. ಏನೋ ಸ್ವಲ್ಪ ರೋಡಿನ ಅನುಕೂಲ ಆತಂದರೆ ಕೋಳಿ ಸಾಕಾಣಿಕೆ ಮಾಡ್ತೀನಿ ಸರ್ ಇಲ್ಲಿ ಮುಂದೆ. ಹೊರಗಡೆ ಬಿಟ್ಟು ಫಾರ್ಮ್ ಕೋಳಿ ಅದು ಮಾಡೋ ಪ್ಲ್ಯಾನ್ ಐತೆ ಸರ್. ನೋಡ್ಬೇಕು ಸರ್, ದೇವ್ರು ಏನೇನು ಅನುಕೂಲ ಮಾಡ್ಕೊಡ್ತಾನೆ ಆ ಥರ ಮಾಡ್ಕೊಂಡು ಹೋಗೋದು. 2 ಎಕರೆಯಲ್ಲಿ ಬೇಕಾದ್ರೂ ನಾವು ಮಾಡ್ಕೋಬೋದು, ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ್. ಮಾಡೋ ಮನಸ್ಥಿತಿ ಇರ್ಬೇಕು ಸರ್. ಈಗ ಮಾಡ್ತಾರೆ ಒಬ್ಬರಿಗೆ ಅನ್ಸೋದು ಅವೆಲ್ಲ ಮಾಡೋಕ್ಕಿನ ಸ್ಕೋಪ್ಗೆ ಎಲ್ಲ ಪ್ರತಿಯೊಬ್ಬರು ಯುವಕರು ಸರ್ ಮಾಡ್ಬೇಕನ್ನೋ ಉದ್ದೇಶ ಇರ್ತಾರೆ. ನನ್ನ ಎಲ್ಲ ಕಡೆ ನೋಡಿದ ಪ್ರಕಾರ
ಏನೋ ಒಂದು ಮಾಡ್ಬೇಕಂದ್ರೆ ಮನೆ ಪಾಲಕರು ಅಡ್ಡ ಹಾಕಿರ್ತಾರೆ, ಇಲ್ಲಾಂದ್ರೆ ಊರನಾರು ಇಷ್ಟೆಲ್ಲ ಕಲ್ತು ಇದು ಮಾಡ್ತೀನಿ ಅನ್ನೋ ಮನಸ್ಥಿತಿ ಬೆಳೆಸ್ಬಿಡ್ತಾರೆ ಸರ್ ಅವ್ರಿಗೆ. ಹಾಗಾಗಿ ಇವು ಸ್ವಲ್ಪ ಚಟಕ್ಕೆ ವಾಲ್ ಬಿಡ್ತಾರೆ ಹುಡುಗರು ಎಲ್ಲ. ಅವ್ರು ಹೇಳೋದ್ರಲ್ಲಿ ಒಂದು ಸ್ವಲ್ಪ ಅರ್ಥ ಇರಬೇಕಂದ್ರೆ ಕೆಲವೊಂದು ಜನ ಫೇಲ್ಯೂರ್ ಆಗಿರ್ತಾರೆ. ಫೇಲ್ಯೂರ್ ಯಾರು ಹಾಕ್ತಾರೆ ಸರ್, ನಾನು ಹೇಳ್ತೀನಿ ನೋಡಿ, ಫೇಲ್ಯೂರ್ ಆಗೋರು ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ನಾಲೆಜ್ ಇಲ್ದವ್ರು. ಅದ್ರ ಬಗ್ಗೆ ನಾಲೆಜ್ ಇದ್ದವ್ರು ಯಾರು ಫೇಲ್ಯೂರ್ ಆಗಲ್ಲ, ಸಾಧ್ಯನೇ ಇಲ್ಲ. ಹೈನುಗಾರಿಕೆ ಅನ್ನೋದು ಆದಾಯದ ಮೂಲ ಸರ್. ಇದು ನಮ್ಮ ಆದಾಯ ಕಳ್ಸಲ್ಲ ಸರ್. ಅದು ದಿನ ಆದಾಯ ದಿನ ಬರ್ತದೆ. ದಿನ ಒಂದು 4 ಆಕಳ ಮಾಡಿದರೆ ಬೆಳಗ್ಗೆ 20 ಲೀಟ್ರ್, ಸಾಯಂಕಾಲ 20 ಲೀಟ್ರ್ ಕೊಟ್ಟರು 40 ಲೀಟ್ರ್ 2,000 ಬಂತು. ಮಂದಿ ದಿನಕ್ಕೆ 1,000 ಖರ್ಚಾದ್ರೆ 1,000 ಉಳಿತೈತೆ. ಇನ್ನೊಬ್ಬರ ಹತ್ರ ಇಲ್ಲಿ ಬೆಂಗಳೂರಿಗೆ ಹೋದೆ, ಗೋವಾಗ ನಮ್ಮ ಏರಿಯಾದಲ್ಲಿ ಗೋವಾಕ್ಕೆ ಜಾಸ್ತಿ ಹೋಗ್ತಾರೆ ಸರ್. ಬೆಂಗಳೂರು ಹೋಗಲ್ಲ, ಗೋವಾ ಹೋಗ್ತಾರೆ. 500-600 ರೂಪಾಯಿ ದುಡಿತಾರೆ ಸರ್. ಇಲ್ಲಿ 10 ಎಕರೆ ಹೊಲ ಇರುತ್ತೆ ಸರ್. ಅವ್ರು ನಮ್ಮೂರಾಗ 10 ಎಕರೆ ಹೊಲ ಇದೆ. ಅವನು ಬೇರೆ ಹಾಕಿ ಅಲ್ಲಿ ಹೋಗ್ತಾರೆ ಸರ್. ನೀರಾವರಿ ಇರ್ತೆಲ್ಲ ಮಾಡಲ್ಲ, ಮನೋಭಾವ ಇರಲ್ಲ. ಅಲ್ಲೋಗಿ ಬೇರೆ ಕೈ ದುಡ್ಕೊಂಡು ಬೇರೆ ಅವ್ರು ಹೇಳಿಸ್ಕೊಂಡು ದುಡಿತಾರೆ. ಅದೇ ಇಂಥೆಲ್ಲ ಮಾಡ್ಕೊಂಡು ಆಗುತ್ತೆ ಸರ್. ರೈತರಿಗೆ ತೊಂದರೆ ಆಗಲ್ಲ. ಆದ್ರೆ ಮನಸ್ಥಿತಿ ಇರ್ಬೇಕು, ಮಾಡೋನ್ನ ಮನೋಭಾವ ಇರಬೇಕು. ಆಯ್ತಂತಂದು ಆಡಂಬರ ಮಾಡಬಾರ್ದು. ಆಡಂಬರ ಎಲ್ಲಿ ಮಾಡ್ತೀವಿ ನೋಡಿ ಸರ್, ಅಲ್ಲಿ ನಾವು ಹಾಳಾಗ್ತೀವಿ ಸರ್. ಇಷ್ಟೆಲ್ಲ ಫಲವತ್ತು ನಾನು ನೋಡ್ತಾ ಬಂದಲ್ಲ, ಎಲ್ಲ ಕಡೆನೂ ಹಚ್ಚ ಸರ್ ಇದೆ. ಯಾವುದೋ ಒಂಥರ ವನಭೂಮಿ ಅಂತಲೂ ಎಲ್ಲಿಯೂ ಕಂಡು ಬಂದಿಲ್ಲ. ಇಷ್ಟೆಲ್ಲ ಫಲವತ್ತತೆ ಭೂಮಿ ಇದ್ರೂ ಕೂಡ ಬೇರೆ ಕಡೆ ವಲಸೆ ಹೋಗೋದು. ನಮ್ಮ ಏರಿಯಾದಲ್ಲಿ ಸರ್ ನಮ್ಮ ತಾಂಡ ಇದೆ ಸರ್. ಇದು ನಮ್ಮ ಮುರುಡಿ ತಾಂಡದ 60% ಗೋವಾದಾಗ ಸರ್. ಈಗ ಒಂದು 2,000 ಜನಸಂಖ್ಯೆ ಇದೆ ಅಂತ ಸರ್. ನಾವು 10,000-1,200 ಜನ ಅಲ್ಲಿದ್ದಾರೆ ಸರ್. ನಾವು ಹೊರಗಡೆ ಗೋವಾದಲ್ಲಿದ್ದಾರೆ. ಇಲ್ಲಿ ಪಾಲಕರು ಅಂತಾರೆ ಸರ್. ಇಂಥ ಮಾಡ್ಲಾರಕ್ಕೆ ಸರ್ ಅವಾಗಿತ್ತು. ಅವ್ರು ದುಡಿತಾರೆ ಬಿಡ್ರಿ, ಒಪ್ಕೊಂಡನ. ಅಲ್ಲಿ ಒಬ್ಬೊಬ್ರಿಗೆ ಲಕ್ ಇದೆ, ದಿನಕ್ಕೆ 5,000 ದುಡಿಯೋರಿದ್ದಾರೆ, 2,000 ದುಡಿಯೋರಿದ್ದಾರೆ. ಅಂಥವ್ರು ಓಕೆ. ಈ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ ಸರ್, ಅಂಥವ್ರು ಅಲ್ಲಿ ಹೋಗಿ ತಮ್ಮದೇ ಹೊಲದಲ್ಲಿ ಇಂಥ ಕೆಲಸ ಮಾಡಿಕೊಂಡು ನಾಳೆ ಜೊತೆ ನೋಡಿಕೊಂಡು ಇಲ್ಲಿ ನೋಡ್ತೀನಿ. ನಾನು ಒಂದು ನಾಟೆ ಕೆಲಸ ಮಾಡ್ತೀನಿ ಸರ್. ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್. ಒಂದೊಂದು ಕಡೆ ಹೋಗಿರ್ತೀವಿ ಪೇಷಂಟ್ ತರಕ್ಕೆ, ಪಾಲಕರು ಇರಲ್ಲ, ತಂದೆ ತಾಯಿ ಅಷ್ಟೇ ಇರ್ತಾರೆ. ಅವರು ಕೇರ್ ಮಾಡೋ ಯಾರು ಇರಲ್ಲ. ಅವರು ಓಲ್ಡ್ ಏಜ್ ಇರ್ತಾರೆ. ಅವ್ರು ಕರ್ಕೊಂಡು ಹೋಗಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ. ಅಲ್ಲಿಂದ ನಮ್ಮ ಕೆಲಸ ಅದು. ಎಲ್ಲಿಂದ ಪೇಷಂಟ್ ಫೋನ್ ಮಾಡಿದ ಮೇಲೆ ಅಲ್ಲಿ ಅವ್ರ ಮನೆಗೆ ಹೋಗಿ ತೊಗೊಂಡೋಗಿ ಅಲ್ಲಿ ಬಿಡ್ತೀವಿ. ಬಟ್ ಮುಂದೆ ಏನು ಅನ್ನೋದು ಪ್ರಶ್ನೆ ಆಗುತ್ತೆ ಸರ್. ಮುಂದೆ ಅವ್ರಿಗೆ ಪಾಪ ಅಲ್ಲಿ ಕೆಲವು ಹಾಸ್ಪಿಟ್ಲಲ್ಲಿ ಅವರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದೆ ಸರ್ ಇಲ್ಲಿ. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಸ್ಬೇಕನ್ನೋ ಪ್ಲ್ಯಾನ್ ಇರಲ್ಲ, ಏನಿರಲ್ಲ, ಗೊತ್ತಿರಲ್ಲ. ಅಲ್ಲಿ ಅಡ್ಡಾಡಿ ಸಾಕಾಗಿರ್ತಾರೆ. ಇದು ಸಣ್ಣ ಹಾಸ್ಪಿಟ್ಲ್ ನಡೀತೈತಿ. ಜಿಲ್ಲಾ ಹಾಸ್ಪಿಟ್ಲ್ ಅದು ಕಿಮ್ಸ್ ಅಂತಲ್ಲಿ ಹೋದರೆ ಒಂದು ಮೆಡಿಸಿನ್ ತರೋಕ್ಕೆ ಎಲ್ಲಿ ಬೇಕಲ್ಲಿ ಹೋಗ್ಬೇಕು ಅವರು ಅಂತಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಪಾಲಕರು ಬಿಟ್ಟು ಹೋಗೋಕ್ಕಿನ ಅವ್ರ ಹತ್ರ ಇದ್ದಿದ್ರಾಗೆ ಜೀವನ ಮಾಡಿ ಹೆಂಗೆ ಕಡ್ಕೋಬೇಕು ಅನ್ನೋದು ಇದು ಆತಂದ್ರೆ ಸಕ್ಸಸ್ ಆಗ್ತಾರೆ ಸರ್. ಇದೊಂದು ನೀವು ಒಂದು ಮಾತು ಹೇಳಿದ್ರಿ, ನಾವು ಮಾಡೋಕ್ಕಿಂತ ಯಾವುದೇ ರೀತಿಯಾದಂಥ ಈ ಥರ ಶೆಡ್ ಇರಲಿಲ್ಲ, ನಾವೇ ಫಸ್ಟ್ ಮಾಡಿದ್ದು. ನಂತರ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ಸರ್. ನಾನು ಮಾಡ್ಬೋದು. ನಾನು ಬೈಗಡಲ್ಲಿ ನಮ್ಮ ಸ್ವಲ್ಪ ಸ್ನೇಹಿತರು ಮಲ್ಲಂಗೂಡ ಅಂತಂದು ಅವ್ರು ಮಾಡ್ಕೊಂಡಿದ್ದು ಸರ್. ನಾವು ಅಲ್ಲಿ ಹೋಗಿ ನೋಡಿದ್ದಿಲ್ಲ. ಹಿಂಗೆ ಹೈನುಗಾರಿಕೆ ನಂದು 2011ರಿಂದ ಪ್ಲ್ಯಾನ್ ಸರ್ ಇದು ಮಾಡ್ಬೇಕನ್ನೋದು. ಇನ್ನು ನಾನು ನರ್ಸಿಂಗ್ ಕಲ್ತೇನೆ. ನರ್ಸಿಂಗ್ ಮುಗಿಯೋ ಟೈಮಲ್ಲಿ ಸರ್ ಇದು ಎಲ್ಲ ನನ್ನ ಹುಡುಗರು ಆ ಕಡೆ ಕೋಲಾರ ಅಲ್ಲೇ ಇರುತ್ತೆ ಸರ್ ಫ್ರೆಂಡ್ಸ್. ಅವ್ರು ಬರೀ ಹೈನುಗಾರಿಕೆ ಬಗ್ಗೆ ಭಾಳ ಹೇಳೋರು. ಅದೆಲ್ಲ ತುಂಬಿಕೊಂಡು ಮಾಡೋಣ ಅಂತ ನಂದು ಆ ಪ್ಲ್ಯಾನ್ ಇತ್ತು ಸರ್. ಬಟ್ ಅವಾಗ ಇನ್ನೂ ಏಜ್ ಸಿಕ್ಕಿದ್ದು. ನಮ್ಮ ಅಪ್ಪರವ್ರು ಬೇಡ ಅಂತಂದ್ರೆ, ಓದಪ್ಪ ಏನಾಗುತ್ತೆ, ಎಲ್ಲಿ ಕೆಲಸ ಮಾಡು, ನಿಂಗೆ ಆಗಲ್ಲಪ್ಪ ಅಂತ ಬಂದು ಮಾಡು ಅಂತಂದ್ರೆ ಸರ್. ಅಷ್ಟೊಂದು ನಮಗೂ ನಾವು ಒನ್ನ ಸೇರ್ಕೊಂಡ್ವಿ. ಸ್ವಲ್ಪ ತೊಂದರೆ ಆಯ್ತು. ಮತ್ತು ರಿಟರ್ನ್ ನಮ್ಮ ಬೇರೆ ಜಿಲ್ಲೆಗೆ ಕೆಲಸ ಮಾಡ್ಕೊಂಡ್ಬಂದ್ವಿ. ಮತ್ತು ಜಿಲ್ಲಾ ಕೊಟ್ಟರು ಸ್ವಲ್ಪ ದಿನಕ್ಕೆ ಆದಮೇಲೆ. ಮತ್ತು ಅನುಕೂಲ ಆಯ್ತು ಅಂತಂದು ಸರ್. ಮತ್ತು ಪೇಮೆಂಟ್ ಸ್ವಲ್ಪ ಸ್ಯಾಲ್ರಿ ತೊಂದರೆ ಆಯ್ತಂದ್ರೆ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸರ್. ಇಷ್ಟು ಎಲ್ಲ ನಾಳೆ ಅಲ್ಲಿ ಬಿಟ್ಟರು ನನಗೆ ತೆಗೆದು ಹಾಕಿದ್ರು. ನನಗೆ ಅಡಿಷನಲ್ ಇದೆ ಸರ್. ಆ ಥರ ಮಾಡ್ಕೊಂಡಿರ್ತೀನಿ. ಆಯ್ತು. ಅದ ಉದ್ದೇಶಕ್ಕೆ ಮಾಡಿದೆ ಸರ್. ನಾನು ನಮ್ಮ ತಮ್ಮ ನಂಗೆ ಸಪೋರ್ಟ್ ಕೊಟ್ಟರೆ ಮತ್ತು ಜೀವನ ಇಷ್ಟೇ ನಡೆಯೋಕ್ಕಾಗಲ್ಲ ಸರ್. ಈಗ ಮಾಡ್ರನ್ ಯುಗದಾಗ 10-12 ಪೇಮೆಂಟ್ನಲ್ಲಿ ನಡೆಸೋಕ್ಕಾಗತ್ತಾ? ಅದ್ರದ್ದು ಆಗಲ್ಲ. ಅದ ಉದ್ದೇಶಕ್ಕೆ ಇದು ಮಾಡಿ ನೋಡಿ ಸರ್. ಸರ್ ನೀವು ಎಷ್ಟು ಮಂದಿ ಅಂತಂದ್ರೆ? ನಾನು, ನಮ್ಮ ತಮ್ಮ, ನಮ್ಮ ತಂಗಿ ಇದೆ ಸರ್. ನಮ್ಮ ತಂಗಿ ಮದುವೆ ಮಾಡಿ ಕಳಿಸಿವಿ ಸರ್. ಅವ್ರದ್ದು ಮುಂಡ್ರಿಯಲ್ಲಿ ಬ್ಯೂಟಿ ಪಾರ್ಲರ್ ಇದೆ. ನಮ್ಮ ತಮ್ಮ ಕ್ಲರ್ಕ್ ಬಾಗಿಡ ಕ್ಲರ್ಕ್ ಇದ್ದಾರೆ. ನಾ ಇದು ಎಲ್ಲ ಮೇಂಟೈನ್ ಮಾಡ್ತೀನಿ. ಅವನು ಮತ್ತು ನಾನು ಜಾಸ್ತಿ ಬರಲ್ಲ ಸರ್ ಇಲ್ಲಿ. ನಾನು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಲ್ಲ ಸರ್. ಹೈನುಗಾರಿಕೆ ಸಂಬಂಧಪಟ್ಟದ್ದು ಮೆಟೀರಿಯಲ್ ಎಲ್ಲ ನಾನು ಮಾರ್ತೀನಿ. ನಾನು ಅಂದರೆ ರೈತರಿಗೆ ಅನುಕೂಲ ಆಗಂಗೆ. ಯಾಕಂದ್ರೆ ನಾನು ಮೋಸ ಹೋಗಿನಿ ಸರ್. ಅಲ್ಲಿ ತರಿಸಿ ಎಲ್ಲ ಮೋಸ ಹೋಗಿನಿ. ನಮ್ಗೆ ನಂಬಿಕಸ್ಥ ರೈತರು ಮೋಸ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನೇ ಡೈರೆಕ್ಟ್ ಹೋಗಿ ನೋಡ್ಕೊಂಡು ನಾನೇ ಹೋಗಿ ತಂದು ಪ್ರಾಫಿಟ್ನ ಅಲ್ಲ, ಬಟ್ ಅವ್ರಿಗೂ ₹1 ಉಳಿದಿರ್ಬೇಕು, ನನಗೆ ₹1 ಉಳಿದಿರ್ಬೇಕು. ಆ ಥರ ಮಾಡ್ಕೊಂಡಿದ್ದೀನಿ ಸರ್. ಅದಕ್ಕೆ ನೀವು ಮಾತಾಡ್ತಾನೆ ಉಪಕಸಬು ಅಂತ ಹೇಳಿದ್ರೆ, ಅಂದ್ರೆ ಮೇನ್ ಕಸಬು ಅಂತ ಮಾಡ್ಕೋಬಾರ್ದು, ಉಪಕಸಬು ಮಾಡ್ಕೋಬಾರ್ದು. ಈಗ ಬೇರೆ ಕೆಲಸಗಳನ್ನ ಹೌದು. ಈಗ 4 ಎಕರೆ ಹೊಲ ಇರ್ತದೆ ನಂದು. ಮೆಕ್ಕೆಜೋಳ ಹಾಕೊಂಡು ಅದನ್ನ ಅಷ್ಟೇ ತಗೊಂಡು ಅಲ್ಲಿ ಕುಂತ್ರ 3-4 ತಿಂಗಳು ಅಷ್ಟೇ ಕೆಲಸ ಇದು. ಎಲ್ಲಿವರೆಗೂ ಬಿತ್ತೋದು, ಬಿತ್ತಿದ ಮೇಲೆ 15 ದಿನ ಕೆಲಸ ಇರಲ್ಲ.
ಕೆಲಸ ಇಲ್ಲ ಸರ್. 15 ದಿನ ಆದಮೇಲೆ ಅವ್ರು ಗೊಬ್ಬರ ಕಳೆ ಅಂತ ಹೇಳ್ತಾರೆ, ಆ ಗಳೆ ಆಡ್ಸೋದು ಅದು 15 ದಿನ ಆಯಿತು. 15 ದಿನ ಆದಮೇಲೆ ಮತ್ತೆ 15 ದಿನಕ್ಕೆ ಏನಿಲ್ಲ, ಮತ್ತು 35 ದಿನಕ್ಕೆ ಗೊಬ್ಬರ ಹಾಕಕ್ಕೆ ಹೋಗ್ತಾರೆ. ಕಳೆ ತೆಗೆಸ್ಬಿಟ್ಟು ಮುಗಿತು ಸರ್, 30 ದಿನಕ್ಕೆ ಹೋಗೋದವ್ರು ಹೊಲಕ್ಕೆ. ಯಾಕಂದ್ರೆ ಹಾಂ, ನೀರು ಮಳೆ ಬಿತ್ತಂದ್ರೆ ಕಂಟಿನ್ಯೂ ಮಳೆ ಆಶ್ರಿತ ಅವ್ರಿಗೆ, ನಡಿಕೆ ಏನಕ್ಕೆ ಕೆಲಸನೇ ಇಲ್ಲ ಸರ್ ಅವ್ರಿಗೆ. ಅವ್ರ ಕೆಲ್ಸಕ್ಕೆ ಮತ್ತು ಈಗ ಮತ್ತೆ ಜೀವ ನಡಿಬೇಕಂದ್ರೆ ಬೇರೆ ಕೆಲಸ ಹೋಗ್ತಾರೆ. ಅದನ್ನು ಮಾಡೋಕ್ಕಿಂತ ನಿಮ್ಮ ಹೊಲದಲ್ಲೇ ಈ ಥರ ಮಾಡ್ಕೊಂಡು ಸ್ವಲ್ಪ 4 ಆಕಳ 2 ಆಕಳ ಮಾಡ್ಕೊಂಡು ಅದರಲ್ಲೇ ಒಂದು ಕಬ್ಬು ಕಸು ಮಾಡ್ಕೊಂಡು ದಿನಕ್ಕೆ 10 ಲೀಟ್ರ್ ಹಾಲು ಕೊಡು ಸರ್. ದಿನಕ್ಕೆ 350-400 ರೂಪಾಯಿ. ಬೆಳಿಗ್ಗೆ 10 ಲೀಟ್ರ್, ಸಾಯಂಕಾಲ ಆಗ್ತಾರೆ 700 ರೂಪಾಯಿ ಬರುತ್ತೆ ಸರ್. ಅರ್ಧ ಖರ್ಚು ಅದಕ್ಕೆ ಆಕಳ ಹಾಕಿರೋದು, ಅರ್ಧ ಖರ್ಚು ಅವ್ರದ್ದು ಕೂಲಿ ಬಂದ್ಬಿಡುತ್ತೆ ಸರ್. ತಮ್ಮ ಹೊಲಕ್ಕೆ ತಮ್ಮ ಗೊಬ್ಬರನೂ ಆಗುತ್ತೆ, ಫಲವತ್ತಾದ ಗೊಬ್ಬರನೂ ಸಿಗುತ್ತೆ. ಒಂದು 2-3 ಆಕಳ ಮಾಡ್ಕೊಂಡ್ರೆ ಅದ್ರ ಜೊತೆ ತಮ್ಮ ಬೆಳೆನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. ತಾವು ಅಲ್ಲೇ ಸ್ಪೆಂಡ್ ಮಾಡೋಕ್ಕಾಗತ್ತೆ, ತಮ್ಮ ಹೊಲದಲ್ಲಿ ತಾವೇ ಸ್ಪೆಂಡ್ ಮಾಡೋಂಗಾಗತ್ತೆ. ಆ ಥರ ಮಾಡ್ಕೋಬೋದು ಸರ್ ಮಾಡಿದರು. ಆಯ್ತು ಸರ್, ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.